ನಿನ್ನೆ ದಿನ ನಾವು ಏನ್ ನೋಡ್ಕೊಂಡ್ವಿ ಅಂದ್ರೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮೆಡಿಟೇಷನ್ ದಾರಿಯಲ್ಲಿ ಅಥವಾ ಈ ಧ್ಯಾನ ಮಾರ್ಗದಲ್ಲಿ ಅಥವಾ ನಮ್ಮ ಜೀವನದ ಮಾರ್ಗದಲ್ಲಿ ನಾವು ಅನ್ಕೊಂಡಂಗೆ ಮನಸ್ಸು ಏನೈತಲ್ಲ ಅದೇ ಎಲ್ಲದಕ್ಕೂ ಕಾರಣ. ಅದೇ ನಮ್ಮನ್ನ ಅಬ್ಸ್ಟೆಕಲ್ ತರ್ತಾ ಇದೆ, ಅದೇ ದುಃಖಕ್ಕೆ ಕಾರಣ ಮಾಡ್ತಾ ಇದೆ. ನಮ್ಮ ಲೈಫ್ ಸ್ಟೈಲ್ಗೆ ಅದೇ ಬಹಳ ಇಂಪಾರ್ಟೆಂಟ್ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಹಂಗಾಗಿ ಕೆಲವರು ಮೆಡಿಟೇಷನ್ ಅಂದ್ರ ಮನಸ್ಸನ್ನ ನಿಲ್ಲಿಸೋದು ಅಥವಾ ಮನಸ್ಸನ್ನ ಶಾಂತಗೊಳಿಸೋದು, ಶುಭ್ರಗೊಳಿಸೋದು, ಈ ರೀತಿ ಏನೋ ಒಂದು ಮನಸ್ಸಿಗೇನೆ ಏನೋ ಒಂದು ಆಗೈತಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೀವಿ ನಾವು. ನನಗಾಗೈತಿ ಅನ್ನೋ ಭಾವ ಬರಂಗಿಲ್ಲ. ನನ್ನ ಮನಸ್ಸು ಸರಿ ಇಲ್ಲ ಅಂತನ ನಾವು ಸ್ಟೇಟ್ಮೆಂಟ್ ಶುರು ಮಾಡ್ತೀವಿ. ಆಸ್ ಇಫ್ ಒನ್ ಬೇರೆ ಕಡೆ ಇದ್ದವನು ನಮ್ಮ ಮನೆಯಲ್ಲಿ ಬಂದು ಕುಂತ್ಕೊಂಡಿದ್ದಾನ, ಅವನ್ ಸರಿಗಿಲ್ಲ ಹಂಗಾಗಿ ನಾನ್ ಸರಿಗಿಲ್ಲ ಅನ್ನುವ ಒಂದು ಪ್ಯಾಟರ್ನ್, ಅನ್ನುವ ಒಂದು ನಡವಳಿಕೆ ನಮ್ಮಲ್ಲಿ ಐತಿ. ಅದೇ ಸೇಮ್ ನಡವಳಿಕೆಯನ್ನ ನಾವು ನಮ್ಮ ಮನಸ್ಸಿಗೆ ಅನ್ಕೊಂತಿರ್ತೀವಿ. ನಂದು ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಚಂಚಲ ಐತಿ, ನನ್ನ ಮನಸ್ಸು ಮಾತ್ ಕೇಳಲ್ಲ, ಹೌದು, ನನ್ನ ಮನಸ್ಸು ಬಾಳ್ ಖುಷಿ ಐತಿ ಇವತ್ತ, ನನ್ ಮನಸ್ಸು ಬಂದ್ರೆ ನಾ ಮಾಡ್ಬಿಡ್ತೀನಿ, ನನಗೆ ಇನ್ನೂ ಮನಸ್ಸು ಬರಾವಲ್ತು, ಈ ರೀತಿ ಥಿಂಗ್ಸ್. ಆಮೇಲೆ ಸರ್ ಮೆಡಿಟೇಷನ್ ಮಾಡ್ಬೇಕಂತ ಬಹಳ ಆಸೆ ಐತ್ರಿ, ಬಟ್ ನಮ್ ಮೈಂಡ್ ಸುಮ್ ಕುಂದ್ರಂಗಿಲ್ರಿ, ಎಲ್ಲೆಲ್ಲೋ ಹೋಗ್ತದ ಅಂತ ಹೇಳಿ ನಾವು ಈ ಮೈಂಡ್ ಅಂತಕ್ಕಂತ ಒಂದು ಫ್ಯಾಕಲ್ಟಿಗೆ ನಾವೇನ್ ಮಾಡಕತ್ತೀವಿ, ಕಂಪ್ಲೇಂಟ್ ಕೊಡಕತ್ತೀವಿ. ಬಟ್ ಇಂಡೈರೆಕ್ಟ್ಲಿ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದ್ರೆ ನಾವು ನಮಗ್ ನಾವ ಕಂಪ್ಲೇಂಟ್ ಕೊಡ್ತಿರ್ತೀವಿ, ಬಟ್ ನಮಗ್ ನಾವ ಕಂಪ್ಲೇಂಟ್ ಕೊಟ್ರೆ ಉದ್ದಾರ ಆಗ್ಬಿಡ್ತೀವಲ್ಲ. ಹೌದಾ, ನಮ್ಗ ಅದು ಉದ್ದಾರ ಆಗೋದು ಬ್ಯಾಡ್ ಆಗಿರ್ತದ. ಹಂಗಾಗಿ ನಾವೇನ್ ಮಾಡ್ತೀವಿ, ಇನ್ನೊಬ್ಬರಿಗೆ ಕಂಪ್ಲೇಂಟ್ ಮಾಡೋದು ರೂಢಿ ಆಗ್ಬಿಟ್ಟದ. ಹಂಗಾಗಿ ನಾವು ಮೈಂಡ್ ನ ಸೆಂಟರ್ ಆಗಿ ಇಟ್ಕೊಂತೀವಿ. ಬಟ್ ಒಂದ್ ವಿಷಯ ಏನು ಅಂತಂದ್ರೆ, ನಿನ್ನೆ ನಾವು ಕ್ಲಾರಿಫೈ ಮಾಡಿದ್ದೇನಂದ್ರ, ನಾವು ಮೈಂಡ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೋದ್ರೆ, ಯೋಚನೆಗಳನ್ನ ಬಂದ್ ಮಾಡ್ಲಿಕ್ಕೆ ಹೋದ್ರೆ, ನಾವು ಮನಸ್ಸಿನ ಧರ್ಮದ ವಿರುದ್ಧ ಹೋದಂಗ. ಮನಸ್ಸಿನ ಧರ್ಮ ಯಾವುದು? ಮನಸ್ಸಿನ ಧರ್ಮ ಯೋಚನೆ ಮಾಡೋದು. ಹೌದು, ಯೋಚನೆ ಮಾಡೋದು, ಆಲೋಚನೆಗಳನ್ನ ತರುವುದು, ಪಾಸ್ಟ್ ಫ್ಯೂಚರ್ ಅವೆಲ್ಲವನ್ನ ಬಗ್ಗೆ ಯೋಚನೆ ಮಾಡೋದು. ಅಥವಾ ನಾವು ಹೇಳಿರ್ತಕ್ಕಂಥ ಎಷ್ಟೋ ವಿಷಯಗಳನ್ನ ಸ್ಟೋರ್ ಮಾಡ್ಕೊಳ್ಳೋದು, ಬಾದಾಗ ಕಾಲಕ್ಕೆ ಅವುಗಳನ್ನ ಹೊರಗೆ ತೆಗಿಯೋದು. ಇದೆಲ್ಲ ಏನಂದ್ರೆ ಮನಸ್ಸಿನ ಧರ್ಮ, ಮನಸ್ಸಿನ ಕಾಯಕ. ಬಟ್ ನಾವ್ ಅದನ್ನ ಏನಾದ್ರು ಬಂದ್ ಮಾಡಿದ್ರೆ ಏನಾಗ್ತದ ಅದ್ರದ್ದು ಎಫೆಕ್ಟ್ ಅಂದ್ರ, ನಮ್ಮ ಮನಸ್ಸಿನಲ್ಲಿರುವ ಯಾವ್ದಾದ್ರು ವೀಕ್ ಪಾರ್ಟ್ ಏನಾದ್ರು ಇತ್ತಂದ್ರೆ ಆ ವೀಕ್ ಪಾರ್ಟ್ಲಿಂದ ಅದು ಹೊರಗಡೆ ಬರ್ತದ. ಬಹಳ ಇಂಪಾರ್ಟೆಂಟ್. ಇದಕ್ಕೆ ನಾನು ನಿಮಗೆ ಒಂದು ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ, ಅದ್ ನೀವು ಬೇಕಾದ್ರೆ ನೆನ್ಪಿಟ್ಕೊಳ್ರಿ. ಲೆಟ್ ಅಸ್ ಕನ್ಸಿಡರ್, ನೀವು ಇದೊಂದು ಸರ್ಕಲ್, ಇಲ್ಲಿ ನಿಮ್ಮ ಮೈಂಡ್ ಅಂತೇಳಿ ಏನೋ ಒಂದ್ ಐತ್ ಅಂತ ತಿಳ್ಕೊಳ್ರಿ. ನೀರ್ ಅಂತ ತಿಳ್ಕೊಳ್ರಿ, ನೀರನ್ನ ಮನಸ್ಸು ಅಂತ ತಿಳ್ಕೊಳ್ರಿ. ಈ ಮನಸ್ಸಿನಲ್ಲಿ ಇರ್ತಕ್ಕಂಥ ನೀರು ಅಲ್ಲಾಡ್ಬೋದು, ಹೌದಾ, ಮೇಲೆ ಕೆಳಗಾಗ್ಬೋದು, ಅಲೆಗಳು ಬರ್ಬೋದು, ಏನೆಲ್ಲ ಆಗ್ಬೋದು. ಬಟ್ ಅದು ಹೊರಗಡೆನೂ ಕೂಡ ಹರಿದು ಬರ್ತದ. ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರ್ತದ, ರೊಟ್ಟಿ ಮಾಡ್ತಿರ್ಬೇಕಾದ್ರ ರೊಟ್ಟಿನ ಏನ್ ಮಾಡಿರ್ತಾರ, ಒಂದ್ ಹಿಂಗ ಈ ಟೈಪಿಂಗ್ ಒಂದ್ ತೆಗ್ ಮಾಡಿರ್ತಾರ, ತೆಗ್ನಾಗ ಇಲ್ಲಿ ನೀರ್ ಹಾಕ್ತಾರ, ನೀರ್ ಹಾಕಿ ಮೆಲ್ಲಕ ಕಲಿಸ್ಕೊಂತ ಹೋಗ್ತಾರ. ಅದ್ ಎಲ್ಲೋ ಒಂದ್ ಕಡೆಗೆ ಹರ್ಕೊಂಡು ಹೊಂಟು ಬಿಡ್ತದೆ. ಎಲ್ಲಿ ಹೋಗ್ತದ್ರಿ ಅದ, ಎಲ್ಲಿ ಹರಿತದ ಅದು? ಎಲ್ಲಿ ವೀಕ್ ಇರ್ತದಲ್ಲ, ಈ ಅಕಸ್ಮಾತ್ ಆಗಿ ಈ ಲೈನ್ ಏನಾದ್ರು ವೀಕ್ ಇತ್ತು ಅಂದ್ರ ಇಲ್ಲಿರೋ ನೀರು ಹೊರಗಡೆ ಬರ್ಲಿಕ್ಕೆ ಶುರು ಮಾಡ್ತದೆ. ಹೊರಗಡೆ ಬಂತು ಅಂತಂದ್ರೆ ನೀವು ಹೆಂಗ ಕಲಿಸ್ಬೇಕಂತ ಅನ್ಕೊಂಡಿದ್ರಲ್ಲ, ಕಂಟ್ರೋಲ್ ತಪ್ಪಿ ಬಿಡ್ತದ, ಪೂರಾ ಅದ್ ನೀರೆಲ್ಲ ಹೊರಗಡೆ ಬಂದ್ಬಿಡ್ತದೆ. ಹಾಗಾದ್ರೆ ನಾವು ನೀರೇ ಇರಬಾರ್ದು ಅಂದ್ರೆ ತಪ್ಪಾಗ್ತದ. ಮನಸ್ಸು ಐತೆ ಅಂದ್ಮೇಲೆ ಯೋಚನೆಗಳು ಬರತ್ತವ, ಆಲೋಚನೆಗಳು ಬರತ್ತವ, ಅಪ್ಸು ಡೌನ್ಸು, ನೆಗೆಟಿವ್ ಪಾಸಿಟಿವ್ ಅನ್ವಾಂಟೆಡ್ ನೆಸೆಸರಿ ಎಲ್ಲಾ ರೀತಿ ಯೋಚನೆಗಳು ಕೂಡ ಬರ್ತವೆ. ಬಟ್ ಅವು ಬಂದಾಗ ಇಲ್ಲಿ ನಮ್ ಗಾಡ್ ಏನೈತಲ್ಲ, ಇದು ಗಟ್ಟಿ ಇರ್ಬೇಕಿದು. ಇದು ಗಟ್ಟಿ ಇತ್ತು ಅಂದ್ರ ಆ ಎಲ್ಲಾ ತಳಮಳಗಳು ಒಳಗಡೆನೆ ಶಾಂತ ಆಗ್ಬಿಡ್ತಾವ. ನಾವ್ ಇದನ್ನ ಏನಾದ್ರು ಬಾಳ ಅಂದ್ರೆ ಮೈಂಡ್ ಅನ್ನ ನಿಲ್ಲಿಸಕ್ ಟೈಟ್ ಮಾಡಿ ಇನ್ನೂ ಸ್ವಲ್ಪ ಟೈಟ್ ಮಾಡ್ತಾ ಹೋದಂಗಿಲ್ಲ, ಅದು ವೀಕ್ ಪಾಯಿಂಟ್ ನ ಹುಡುಕಾಡ್ತದ, ಹೊರಗಡೆ ಬಂದ್ಬಿಡ್ತದ. ವೀಕ್ ಪಾಯಿಂಟ್ಸ್ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ವೀಕ್ ಪಾಯಿಂಟ್ಸ್ ಗಳು ಯಾವುವು ಅಂತಂದ್ರ, ನಿಮ್ಮ ಪಾಸ್ಟ್ ಅಲ್ಲಿ ಸದೇ ಹೇಳ್ಬಿಡ್ತೀರಿ, ನಿಮ್ ಪಾಸ್ಟ್ ಒಳಗಡೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳ್ರಿ ಅಂತ ನಾ ಅಂದೆ ಅಂತ ತಿಳ್ಕೊಳ್ರಿ. ಇನ್ನೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಕೇಳೋ ಶುರು ಇಲ್ಲ, ನಿಮ್ ಮನ್ಸಲ್ಲಿ ಒಂದು ಯೋಚನೆ ಬಂದ್ಬಿಡ್ತದ, ನನಗೆ ಇವ್ರು ಹಿಂಗ್ ಅಂದಿದ್ರು, ನನಗೆ ಅಲ್ಲಿ ಹೋಗ್ಬಾರ್ದಿತ್ತು, ಆ ಜಾಬ್ ಸಿಗ್ಬಾರ್ದಿತ್ತು, ಈ ಜಾಬ್ ಸಿಗ್ಬಾರ್ದಿತ್ತು, ಅವ್ರು ಸಿಗ್ಬಾರ್ದಿತ್ತು, ಇವ್ರು ಸಿಗ್ಬಾರ್ದಿತ್ತು, ನಾ ಇಂತಲ್ಲೇ ಸ್ಟಕ್ ಆಗಿಬಿಟ್ಟೆ. ಇವೆಲ್ಲ ಯೋಚನೆಗಳು ಥಟ್ ಅಂತ ಬಂದ್ವು ಅಂದ್ರ ಅವೇ ನಿಮ್ಮ ವೀಕ್ ಸ್ಪಾಟ್ಸ್, ನಮ್ಮ ಮನಸ್ಸಿನ ವೀಕ್ ಸ್ಪಾಟ್ಸ್ ಅವು. ಅವಾಗ ಏನಾಗ್ತದ ಅಂದ್ರೆ, ಇದು ಮನಸ್ಸನ್ನ ಟೈಟ್ ಮಾಡಕ್ ಶುರು ಮಾಡಿದ್ರಿ, ಕಣ್ ಮುಚ್ಕೊಂಡು ಕೂತ್ಕೊಂಡ್ರಿ, ಕಣ್ ಮುಚ್ಚಿದ ತಕ್ಷಣ ನಿಮ್ಗೆ ಅದು ವೀಕ್ ಪಾಯಿಂಟ್ ನೆನಪಾಗ್ಬಿಡ್ತದ, ಧನ್ ಅಂತೇಳಿ ಅಲ್ಲಿ ಹೋಗ್ತೀರಿ, ಅಲ್ಲಿಂದ ಹೊರಗಡೆ ಬರಕ್ ಶುರು ಮಾಡ್ತೀರಿ. ಅಲ್ಲಿ ಹೋಯ್ತು ಅಂತಂದ್ರೆ ಅಕಸ್ಮಾತ್ ಆಗಿ ನಿಮ್ಗೆ ಏನೋ ಒಂದ್ ಯಾವ್ದೋ
ಜಾಬ್ ಸಿಕ್ಕಿದ್ದಿಲ್ಲ, ಅದು ಜಾಬ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ವೀಕ್ ಪಾಯಿಂಟಿಗೆ ಜಂಪ್ ಆತಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜಾಬ್ ಎದಕ್ ಸಿಕ್ಕಿದ್ದಿಲ್ಲ, ಯಾಕಂದ್ರೆ ನಿನಗ ಮನ್ಯಾಗ ಓದಿಸಿದ್ದಿಲ್ಲ, ಮನ್ಯಾಗ ಯಾರು ಇರ್ತಾರ, ಅಪ್ಪ ಅಮ್ಮ ಇರ್ತಾರ, ಅಪ್ಪ ಅಮ್ಮ ಯಾಕೆ ಓದಿಸಿಲ್ಲ, ಅವ್ರ ಜಗಳ ಆಡ್ತಾರ, ಅವ್ರ ಯಾಕೆ ಜಗಳ ಆಡ್ತಾರ, ಇವ್ರದ್ ಹಿಂಗಾಗೈತಿ, ಇದು ಹಂಗಾಗೈತಿ, ಇದು ಹಿಂಗ ಚಲೋ ಆಗ್ಬಿಡ್ತದ. ಅದು ವೀಕ್ ಪಾಯಿಂಟ್. ಪಾಸ್ಟ್ ಅಲ್ಲಿ ಇರ್ತಕ್ಕಂಥ, ಫ್ಯೂಚರ್ ಅಲ್ಲಿ ಇರ್ತಕ್ಕಂಥ ಒಂದು ವೀಕ್ ಪಾಯಿಂಟ್ ಇರ್ತದೆ. ವೀಕ್ ಪಾಯಿಂಟ್ ಏನ್ ಫ್ಯೂಚರ್ ಅಲ್ಲಿ ಅಂತಂದ್ರೆ, ನಾನು ಇದೇ ಜಾಬ್ ಒಳಗ್ ಮುಂದುವರೆದ್ನೆ ಅಂದ್ರೆ ನಾ ಅದ್ ಮುಗೀತ್, ನಾನ್ ಮನಿನೂ ಕಟ್ಸಕ್ಕಾಗಲ್ಲ, ಚಲೋ ಹೊಲ ತಗೊಳಕ್ಕಾಗಲ್ಲ, ಚಲೋ ಮಂದಿ ಕಳ್ಸಕ್ಕಾಗಲ್ಲ, ನಂದೆಲ್ಲಾ ಎಜುಕೇಶನ್ ವೇಸ್ಟ್ ಆಗ್ತದ. ಅರ್ಥಾಯ್ತಾ? ಈ ರೀತಿ ಫ್ಯೂಚರ್. ನಿಮ್ಮ ಪ್ರಾಬ್ಲಮ್ಸ್ ಗಳಿಗೆ ನೀವು, ಅಥವಾ ಈ ನನ್ ಮಗ ಹಿಂಗದನ, ಇವ್ನಿಗೆ ಮದುವೆ ಆಗಂಗಿಲ್ಲ, ಇವ್ನಿಗೆ ಮದುವೆ ಆಗ್ಲಿಲ್ಲ ಅಂದ್ರೆ ನಮ್ಗೆ ಮುಕ್ತಿ ಸಿಗಂಗಿಲ್ಲ, ಎಲ್ಲಾ ಕಂಡೀಷನ್ಸ್ ಗಳು ಬರಕ್ ಶುರು ಮಾಡ್ತಾವ. ಆಯ್ತಾ? ಅದು ಫ್ಯೂಚರ್ ಅಲ್ಲಿ ಇರ್ತಕ್ಕಂಥ ವೀಕ್ ಪಾಯಿಂಟ್ ಗೆ ಹೋಗೋದು. ಹಂಗ ಶರೀರದೊಳಗೂ ಕೂಡ ವೀಕ್ ಪಾಯಿಂಟ್ಸ್ ಇರ್ತಾವ. ಆ ವೀಕ್ ಪಾಯಿಂಟ್ಸ್ ಇಂದ ಪೇನ್ಸ್ ಗಳು ಬರ್ಲಿಕ್ಕೆ ಶುರು ಮಾಡ್ತಾವ. ಧ್ಯಾನಕ್ಕ ಕೂಡ್ಕೊಳ್ತಾರೆ, ಧ್ಯಾನ ಕುಂತ್ಕೊಂಡ್ರೆ ಇಡೀ ಎಲ್ಲಾ ಬಾಡಿ ನೋವು ಆಗಂಗಿಲ್ಲ. ಯಾವ ಪಾರ್ಟ್ಸ್ ನೋವು ಆಗ್ತದ? ಕಾಲು, ಮೊಣಕಾಲು, ತೊಡೆ, ಸೊಂಟ, ಬೆನ್ನೆಲುಬು, ಕುತ್ತಿಗೆ, ಇವು ಸ್ಟಾರ್ಟ್ ಆಗ್ತಾವ. ಒಂದೊಂದ ನೋವುಗಳು ಸ್ಟಾರ್ಟ್ ಆಗ್ತಾವ. ಯಾಕಂದ್ರೆ ಶರೀರದ ಆ ಪಾರ್ಟ್ಸ್ ಗಳು ವೀಕ್ ಪಾಯಿಂಟ್ ಅದಾವ. ವೀಕ್ ಪಾಯಿಂಟ್ ಅಂದ್ಮೇಲೆ ಶರೀರದ ನೋವುಗಳು ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತಾವ. ಅಂದ್ರೆ ಈಗ ನಾವು ಮನಸ್ಸನ್ನ ಟೈಟ್ ಮಾಡ್ಲಿಕ್ಕೆ ಹೋದರೆ ಡೆಫಿನೆಟ್ಲಿ ಅದು ಹೊರಗ್ ಬರತ್ತದ. ಬಿಕಾಸ್ ಅದ್ರ ಧರ್ಮದ ಎಲ್ಲಿಂದ ಬರ್ತದ? ವೀಕ್ ಪಾಯಿಂಟ್ ಇಂದ ಬರ್ತದ. ಬರಬಾರ್ದಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿನ್ನೆ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಮನಸ್ಸು ಏನ್ ಮಾಡ್ಬೋದಪ್ಪ ಬಾಳ್ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಅದೊಂದ್ ಸ್ವಲ್ಪ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ಬೋದು, ಅಥವಾ ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ಬೋದು. ಪಾಸ್ಟ್ ಬಗ್ಗೆ ಥಿಂಕ್ ಮಾಡಿತ್ತು ಅಂತಂದ್ರೆ ಅದಕ್ಕೆ ಆಪ್ಷನ್ ಇದೆ, ಅದು ಫೀಲ್ ಮಾಡ್ಬೋದು, ಅಥವಾ ಅದನ್ನ ಜಸ್ಟ್ ಅನಲೈಸಿಸ್ ಮಾಡ್ಬೋದು. ಫೀಲ್ ಅಂತಂದ್ರೆ ರಾಗ ಮತ್ತು ದ್ವೇಷ, ರಾಗ ಅಂತಂದ್ರೆ ಅದ್ರ ಮೇಲೆ ಪ್ರೀತಿ ಅಥವಾ ಇನ್ನೂ ಸ್ವಲ್ಪ ಬೇಕಂತ ಹೋಗೋದು. ದ್ವೇಷ ಅಂತಂದ್ರೆ ಅದನ್ನ ಬೇಡ 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 ಅಂತ ತಿರಸ್ಕಾರ ಮಾಡೋದು. ಅದೇ ರೀತಿ ಫ್ಯೂಚರ್ ಥಾಟ್ಸ್ ಗಳು ಬಂದ್ರು ಕೂಡ, ಫ್ಯೂಚರ್ ಥಾಟ್ಸ್ ಅಲ್ಲೂ ಕೂಡ ಫೀಲ್ಗೆ ನಿಂತು ಬಿಡ್ತೀವಿ. ಫೀಲ್ಗೆ ಹೋದ್ವಿ ಅಂತಂದ್ರೆ ಆ ಫ್ಯೂಚರ್ ಥಾಟ್ಸ್ ಗಳು ಇನ್ನೂ ಸ್ವಲ್ಪ ಬೇಕು ಅನಿಸ್ತವ. ದ್ವೇಷ ಅಂತಂದ್ರೆ ಇಂಥದ್ದು ಬೇಡ 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 ಅನಿಸ್ತದ. ಅವೆರಡನ್ನೂ ಬಿಟ್ಟು ನಾವು ದೃಷ್ಟಾಸ್ಥಿತಿಯೊಳಗ್ ಬಂದ್ರೆ, ದೃಷ್ಟಾಸ್ಥಿತಿ ಅಂತಂದ್ರ ಮನಸ್ಸು ತನ್ನಷ್ಟಕ್ಕೆ ತಾನು ಯೋಚನೆ ಮಾಡ್ಲಿ, ಕಂಟಿನ್ಯೂ ಹೋಗ್ಲಿ, ಎಲ್ಲಿಗೆ ಹೋಗ್ಬೇಕೋ ಹೋಗ್ಲಿ, ಬಟ್ ನಾವು ಅದಕ್ಕೆ ಅನಾಲಿಸಿಸ್ ಮಾಡ್ತಾ, ಇದನ್ನೇನದು ಫೀಲ್ ಮಾಡ್ತಾ ಇಲ್ಲ, ಅದನ್ನ ಭಾವಕ್ಕೆ ತರ್ತಾ ಇಲ್ಲ. ಅದನ್ನ ಬರೀ ಏನ್ ಮಾಡ್ತಾ ಇದೀವಿ ನಾವು? ಅನಾಲಿಸಿಸ್ ಮಾಡ್ತೀವಿ. ಫ್ಯೂಚರ್ ಇತ್ತಂದ್ರೆ ಅದನ್ನ ಬರೀ ಪ್ರೆಡಿಕ್ಟ್ ಮಾಡ್ತೀವಿ, ಅಥವಾ ಪ್ಲಾನ್ ಮಾಡ್ರಿ. ಇವೆಲ್ಲ ಥಾಟ್ಸ್ ಗಳಿಂದ ಏನಾಗ್ತದೆ ಅಂದ್ರ, ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಅಪ್ಸ್ ಅಂಡ್ ಡೌನ್ಸ್ ಆಗಂಗಿಲ್ಲ. ಉಸಿರಾಟ ಸಂಪೂರ್ಣವಾಗಿ ನನ್ನ ಕಂಟ್ರೋಲ್ ಅಲ್ಲಿ ಇರ್ತದ. ಉಸಿರಾಟ ನನ್ನ control ಅಲ್ಲಿ ಇತ್ತು ಅಂತಂದ್ರ ಪೂರ್ತಿ ಆರೋಗ್ಯ, ಎಲ್ಲ ಮನಸ್ಥಿತಿ, ಆರೋಗ್ಯ ಮತ್ತು ಮನೆ ಸ್ಥಿತಿ, ಪರಿಸ್ಥಿತಿ ಪ್ರತಿಯೊಂದು ಕೂಡ ಕಂಟ್ರೋಲ್ ಅಲ್ಲಿ ಬರ್ಲಿಕ್ಕೆ ಶುರು ಮಾಡ್ತದೆ. ಹಂಗಾರೆ ಧ್ಯಾನದಿಂದ ನಾವು ಏನ್ ಕಲಿತೀವಿ ಅಂತಂದ್ರ, ದೃಷ್ಟಾಸ್ಥಿತಿಯನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿಯೊಂದು ಸಿಚುವೇಶನ್ಸ್ ಅಲ್ಲಿ ಸಾಕ್ಷಿ ದೃಷ್ಟಿಯಲ್ಲಿ ನೋಡೋದೇ ಧ್ಯಾನ ಅಂತೇಳಿ. ಇವತ್ತಿನ ದಿನ ಬಹಳ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಏನು ಅಂತಂದ್ರ, ನಾನು ಸೋತು ಮನಸ್ಸಿಗೆನೆ ಕೇಳ್ತಾ ಇದ್ದೀನಿ, ನಾನು ನಿನಗ ಡಿಸ್ಟರ್ಬ್ ಮಾಡೋದಿಲ್ಲ ಮನಸ್ಸೇ, ನಾನು ನಿನಗೆ ಡಿಸ್ಟರ್ಬ್ ಮಾಡಂಗಿಲ್ಲ, ಬಟ್ ನನಗ್ ನಿನ್ನನ್ನ ನೀನು ಅರ್ಥ ಮಾಡಿಸು. ನೀನು ಯಾಕೆ ಹೀಗೆ, ನಿನ್ನಲ್ಲಿ ಇಷ್ಟೆಲ್ಲಾ ಥಾಟ್ಸ್ಗಳು, ಯೋಚನೆಗಳು ಬಂದ್ವಲ್ಲ, ನೀ ಯಾಕೆ ಹಿಂಗ ಎಡವಟ್ಟಾಗಿರ್ಬೋದು, ಸರಿಯಾಗಿರ್ಬೋದು, ಒಟ್ಟ ನಿನ್ನನ್ನ ಯಾರು ಟ್ರೈನ್ ಮಾಡಿದ್ರು, ನಿನ್ನಲ್ಲಿ ವಿಷಯಗಳು ಎಲ್ಲಿಂದ ಬಂದ್ವು, ಅವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅವುಗಳನ್ನು ನೋಡ್ತಾ ಹೋಗೋಣ. ಆಗ್ಲಿಲ್ಲ, ಅಕಸ್ಮಾತ್ ನಿಮ್ ವಯಸ್ಸು ಎಷ್ಟೇ ಆಗಿರ್ಬೋದು, 30 ಇರ್ಬೋದು, 50 ಇರ್ಬೋದು, 70 ಇರ್ಬೋದು, 80 ಇರ್ಬೋದು, ಎಷ್ಟೇ ವಯಸ್ಸಿರ್ಲಿ, ಪಾಸ್ಟಿಗೆ ಬಿಡೋಣ. ಇವತ್ತಿನಿಂದ ನನ್ನ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಸದೃಢಗೊಳಿಸ್ಲಿಕ್ಕೆ ಶುರು ಮಾಡೋಣ. ಅದರಲ್ಲಿರ್ತಕ್ಕಂಥ ವೀಕ್ ಪಾಯಿಂಟ್ಸ್ ಗಳನ್ನ ಸ್ಟ್ರಾಂಗ್ ಮಾಡಿಸ್ಲಿಕ್ಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಬರೇ ಕ್ಲಾಸಲ್ಲಿ ನಾವ್ ಏನ್ ಮಾಡೋಣ ಅಂದ್ರೆ, ಅರ್ಥ ಮಾಡ್ಕೊಳಕ್ ಶುರು ಮಾಡೋಣ. ಮನಸ್ಸು ಬೆಳೆದದ ಅಂದ್ಮೇಲೆ ಅದಕ್ಕೊಂದಿಷ್ಟು ಫುಡ್ಸ್ ಬಂದಿದಾವ. ಒಂದನೇ ಪಾಯಿಂಟ್ ಏನ್ ಹೇಳ್ಬೋದು ಅಂತಂದ್ರ, ಪ್ರೀ ಕಂಡೀಷನಿಂಗ್ ಅಂತ ಹೇಳ್ತೀವಿ ನಾವು. ಪ್ರೀ ಕಂಡೀಷನಿಂಗ್ ಅಂತಂದ್ರೆ ಏನು ಅಂತಂದ್ರ, ನೀವು ಚಿಕ್ಕವರಿದ್ದಾಗ್ಲಿಂದ, 1 ವರ್ಷದವರಿದ್ದಾಗ್ಲಿಂದ, 1 ವರ್ಷ ಅಥವಾ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಕೂಡ ಸಮಾಜ ಮತ್ತು ಸೊಸೈಟಿ ಅಥವಾ ಸುತ್ತಮುತ್ತ ಇರ್ತಕ್ಕಂಥ ಜನರು, ಎಜುಕೇಶನ್ ಸಿಸ್ಟಮು ಅಥವಾ ಸುತ್ತಮುತ್ತ ಏನೇ ಇರ್ಬೋದು, ಅದೆಲ್ಲದೂ ಕೂಡ ನಿಮ್ಮ ಮನಸ್ಸಿಗೆ ಆಹಾರವನ್ನು ಒದಗಿಸಿದೆ. ನಿಮ್ಮ ಮನಸ್ಸು ಇದೇ ಪ್ಯಾಟರ್ನ್ ಅಲ್ಲಿ ಥಿಂಕ್ ಮಾಡಬೇಕು ಅಂತೇಳಿ ನಾವು ಕಲ್ತಿದ್ದೇವೆ. ಯಾಕೆ ಅಂತಂದ್ರ, ಮನಸ್ಸು ನಮ್ಮ ಕಣ್ಣು ಅನ್ನುವುದರ ಮೂಲಕ ಈ ಜಗತ್ತನ್ನ ನೋಡ್ತಾ ಇದೆ. ಆ ಜಗತ್ತನ್ನ ನೋಡಿ ಯಾವುದು ನಮಗೆ ಜಾಸ್ತಿ ಚೆನ್ನಾಗಿ ಎಂಗೇಜ್ ಮಾಡ್ಲಿಕ್ಕೆ ಆಗುತ್ತಲ್ಲ, ಅದನ್ನ ನಾವು ಅಕ್ವೈರ್ ಮಾಡಿಕೊಂಡು
ಇಟ್ಕೊಂಡಿದೀವಿ. ಕೇಳೋದ್ರಲ್ಲೂ ಕೂಡ ಕಿವಿ ಕೇಳ್ತಾ ಇದೆ, ಕಣ್ಣು ನೋಡ್ತಾ ಇದೆ, ಮೂಸು ನೋಡ್ತಾ ಇದೆ. ಈ ರೀತಿ 5 ಇಂದ್ರಿಯಗಳು ಸೊಸೈಟಿ ಜೊತೆ ಕನೆಕ್ಟ್ ಆಗಿ ನಮ್ಮ ಪ್ರೀ ಕಂಡೀಷನಿಂಗು ಅಥವಾ ಪ್ರೀ ಟ್ರೈನಿಂಗ್ ಅಂತ ಅನ್ಬೋದು. ಪ್ರೀ ಟ್ರೈನಿಂಗ್ ಏನಾಗೈತಲ್ಲ ಅದೇನಾಗೈತಿ ಡೆವಲಪ್ ಆಗೈತಿ. ಅದ್ರಲಿಂದ ನಮ್ಮ ಮನಸ್ಸಿಗೆ ಫುಡ್ ಬಂದದ. ಪ್ರೀ ಟ್ರೈನಿಂಗ್ ಅಥವಾ ಪ್ರೀ ಕಂಡೀಷನಿಂಗ್ ಇಲ್ಲಿ ಏನೇನ್ ಬರ್ಬೋದು ಅಂತೇಳಿ ನೀವು ಒಂದ್ ಸ್ವಲ್ಪ ಹೋಮ್ವರ್ಕ್ ಮಾಡ್ರಿ. ಅದ್ರ ಬಗ್ಗೆನೆ ಥಿಂಕ್ ಮಾಡ್ರಿ. ಮನಸ್ಸನ್ನ ನಿಲ್ಲಿಸುವ ಬಗೆ ಮನಸ್ಸನ್ನು ಯೋಚನೆ ಮಾಡೋದ್ರ ಮೂಲಕ. ಓಕೆ, ಅಂತ ಯಾವ್ದೋ ಒಂದು ಕಡೆ ಡೈಲಾಗ್ ನೋಡಿದ್ದೆ ನಾನು. ಬಹಳ ಯೋಚನೆ ಮಾಡಿದ ಮೇಲೆ ಗೊತ್ತಾಯ್ತ್ರಿ ಯೋಚನೆ ಮಾಡಬಾರ್ದಂತೇಳಿ ಅಂತ. ಹೌದಾ? ಯೋಚನೆಗಳು ಹೆಂಗ್ ನಿಂತು ನೀವು ಅಂತಂದ್ರ ಬಹಳ ಯೋಚನೆ ಮಾಡಿದ್ಮೇಲೆ ಗೊತ್ತಾಗೈತ್ರಿ ಯೋಚನೆ ಮಾಡಬಾರ್ದಿತ್ತು ಅಂತೇಳಿ. ಅಂದ್ರೆ ಆ ದಾರಿಯಲ್ಲೇನು ಮುಳ್ಳನ್ನು ಮುಳ್ಳಿನಿಂದಾನೇ ತೆಗಿಬೇಕಂತಾರಲ್ಲ, ಅದೇ ರೀತಿ. ಪ್ರೀ ಕಂಡೀಷನಿಂಗ್, ಪ್ರೀ ಟ್ರೈನಿಂಗ್ ಅಂತಂದ್ರೆ ಏನಂದ್ರೆ, ನೀವು ಚಿಕ್ಕವರಿದ್ದಾಗ ನೀವು ಒಂಥರ ಏನೋ ನೋಡ್ತೀರಿ, ಇವ್ರ ಅಪ್ಪ ಇವ್ರ ಅಮ್ಮ, ಇದು ಪ್ರೀ ಕಂಡೀಷನಿಂಗ್. ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ಜಸ್ಟ್ ಪ್ರೀ ಕಂಡೀಷನಿಂಗ್ ಅಷ್ಟೇ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಇವ್ರು ದೊಡ್ಡವರದಾರ, ಅವ್ರಿಗೆ ನಮಸ್ಕಾರ ಮಾಡು. ಇವ್ರು ಚಿಕ್ಕವರದಾರ, ನಡಿತೈತಾಳು, ಕಾಲ್ ಟಚ್ ಆತ್ ನೋಡು, ನಮಸ್ಕಾರ ಮಾಡೋರಿಗೆ, ಕಾಲ್ ಟಚ್ ಆಗ್ಬಾರ್ದು. ಓಕೆ, ಇದು. ಆಮೇಲೆ ಸುತ್ತಮುತ್ತ ನಡೀತಕ್ಕಂಥ ಜಾತ್ರೆಗಳು, ವರ್ಷಕ್ಕೊಂದು ಜಾತ್ರೆ ನಡೀತದೆ, ಎಲ್ಲರೂ ಹೋಗ್ಬೇಕು, ಜಾತ್ರೆಗೆ ಹೋಗ್ಬೇಕು, ಜಾತ್ರೆ ನೋಡ್ಕೊಂಡಿರ್ಬೇಕು. ಹಂಗ ಓಕೆ, ಅದು ಒಂದು ಪಾಯಿಂಟ್. ನೆಕ್ಸ್ಟ್ ಅದಾದ್ಮೇಲೆ ಮನಿ ಪಕ್ಕದವರು, ಅವ್ರ ಮನಿ ಪಕ್ಕದವ್ರು ಶಾಣ್ಯರ್ ಅದಾರ, ಬಾಳ್ ಚಲೋ ಹುಡುಗದನ್ನ, ನೀವ್ ಓದಂಗಿಲ್ಲ ಏನಿಲ್ಲ, ಅದು ಒಂದು ಪಾಯಿಂಟ್. ಅಥವಾ ಅವ್ರು ಬಾಳ್ ಕೆಟ್ಟವ್ರ ಅದಾರ, ನಾವ ಸ್ವಲ್ಪ ಚಲೋ ಅದೀವಿ, ಅವ್ರು ಹೇಳಿದ್ದೇನ್ ಮಾಡ್ಬೇಡ, ಕೊಟ್ಟಿದ್ ತಿನ್ಬೇಡ, ಇದೊಂದು ಟ್ರೈನಿಂಗ್. ಇನ್ನು ಸ್ವಲ್ಪ ಹೊರಗಡೆ ಬಂದ್ಮೇಲೆ ಸ್ಕೂಲಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಬೈಯೋದು, ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್ಗಳು. ಈಗ ನಮ್ ಸ್ಕೂಲ್ ಕಾಲೇಜಲ್ಲಿ ನೋಡ್ತಿರ್ತೀವಿ, ಅದೊಂಥರ ಏನೋ ಡಿಸೀಸ್. ಅದು ಏನಂತಂದ್ರ ಬಾಯಿ ತುಂಬಾ ಕೆಟ್ಟದಾಗಿ ಮಾತಾಡಿದ್ನಂದ್ರ ಅವ ಸಮಾಜದೊಳಗ ದೊಡ್ಡ ವ್ಯಕ್ತಿ ಅಂತ. ಸುಮ್ನೆ ಸಣ್ಣ ಸಣ್ಣ ವಿಷಯಕ್ಕನ ಹುಡುಗರು ಕೆಟ್ಟದಾಗಿ ಭಾಷೆಯನ್ನು ಯೂಸ್ ಮಾಡಿ ಮಾತಾಡ್ತಿರ್ತಾವ. ಓಕೆ, ಅದೇನಂದ್ರೆ ಪ್ರೀ ಕಂಡೀಷನಿಂಗ್. ಅವನಿಗೆ ಅದು ಅರ್ಥ ಆಗ್ಬಿಟ್ಟೈತಿ ಏನಂತಂದ್ರೆ, ನಾನು ಸಾಮಾನ್ಯವಾಗಿ ಮಾತಾಡಿದ್ರೆ ನನಗೆ ಬೆಲೆ ಇಲ್ಲ. ಓಕೆ, ಕ್ರಿಕೆಟ್ ಆಡ್ತಾ ಇದಾರ ಅಂತಂದ್ರೆ ಎಲ್ಲಾರು ಕ್ರಿಕೆಟ್ ಸ್ಕೋರ್ ಕೇಳ್ತಾ ಇದಾರೆ ಅಂದ್ರೆ ಅಲ್ಲಿ ನೋಡ್ಬೇಕು, ನಾನು ಸ್ಕೋರ್ ಕೇಳಬೇಕು, ಬೈಬೇಕು. ಯಾರು ಚೆನ್ನಾಗಿ ಆಡ್ಲಲ್ಲ ಕ್ರಿಕೆಟ್ನ, ಯಾವ ಫೇಲ್ ಜಲ್ದಿ ಔಟ್ ಆಗ್ತಾ ನೋಡ ಅವ್ನಿಗೆ ಬೈಬೇಕು. ಚಲೋ ಔಟ್ ಆದವನಿಗೆ ಸ್ಟೇಟಸ್ ಇಡ್ಬೇಕು. ಅವನ ಬಗ್ಗೆ ಸ್ಟೇಟಸ್ ಇಟ್ರೆ ಜನ ನನ್ನ ನೋಡ್ತಾರೆ. ಇದು ಅವ್ನು ಬೆಳಿತಾ ಬೆಳಿತಾ ಕಲಿತಾ ಹೋಗ್ತಾನೆ. ಅದಾದ್ಮೇಲೆ ಇನ್ನೂ ಸ್ವಲ್ಪ ದೊಡ್ಡವ್ರ ಆದ್ಮೇಲೆ ನೌಕರಿ, ಇಷ್ಟು ವಯಸ್ಸಿಗೆ ಮದುವೆ ಆಗ್ಬೇಕು, ಮದುವೆ ಆಗ್ಬೇಕಾದ್ರೆ ಹಿಂಗೆ ಇರ್ಬೇಕು, ವರದಕ್ಷಿಣೆ ತಗೋಲಿಲ್ಲ ಅಂತಂದ್ರೆ ಮಂದಿ ಬೈತಾರ, ಏನೋ ಕೆಟ್ಟದಾಗೈತಿ ಅದಕ್ಕೆ ವರದಕ್ಷಿಣೆ ಅಲ್ಲೇ ಅಂತನವ. ಅದು ಒಂದಿಷ್ಟು ಥಾಟ್ಸ್ ಪ್ರೀ ಕಂಡೀಷನಿಂಗ್. ಪ್ರೀ ಟ್ರೈನಿಂಗ್. ಮದುವೆ ಆಯ್ತು, ಮದುವೆ ಆಗಿ 3-4 ವರ್ಷಕ್ಕೆ ಅವ್ನಿಗೆ ಮಕ್ಕಳಾಗ್ಬೇಕು, ಮಕ್ಕಳಾಗ್ಲಿಲ್ಲ ಅಂದ್ರೆ ಅವ್ನಿಗೆ ಬೈತಾರ ಅಂತಂದ್ರೆ ನೀವು ಹುಟ್ಟಿದ್ದೆ ಅದಕ್ಕ ಅಂತ ಕೇಳ್ತಾರ, ವಂಶ ವೃಕ್ಷ ಹೆಂಗ್ ಬೆಳಿಬೇಕಂತ ಹೇಳ್ತಾರ. ಅವ್ನಿಗೊಂದಿಷ್ಟು ಏನೋ ಟ್ರೈನಿಂಗ್. ಅದಾದ್ಮೇಲೆ ನೀವು ಗೌರ್ಮೆಂಟ್ ಎಂಟ್ರಿ ಒಳಗಡೆ ಜಾಬ್ ಮಾಡ್ಬೇಕಿತ್ತು ಅಂತಂದ್ರೆ ಗೌರ್ಮೆಂಟ್ ಜಾಬ್ ಬೇಕು. ಗೌರ್ಮೆಂಟ್ ಜಾಬ್ ಸೇಫ್ಟಿ ಇರ್ತದ ಅಂತದೊಂದು ಟ್ರೈನಿಂಗ್. ಅದಾದ್ಮೇಲೆ ಗೌರ್ಮೆಂಟ್ ಜಾಬ್ ಒಳಗೂ ಹೋದ್ಮೇಲೆ ನೀವು ಡಾಕ್ಯುಮೆಂಟ್ಸ್ ಪೇಪರ್ನೇ ಎಲ್ಲ ನಿಮ್ದು R&D ಅಂತೀವಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲ, ರದ್ದಿ ಡಿಪಾರ್ಟ್ಮೆಂಟ್ ಇರ್ತೈತೆ ಅಲ್ಲ. ಎಲ್ಲದಕ್ಕೆ ಲೆಟರ್ ಬರಿ ಅಂತೇಳಿ ಒಟ್ಟ ಪೇಪರ್ನ್ನೇ ಓದೋದು, ಪೇಪರ್ನೇ ಜಗತ್ತು. ಜೀವನ ಅಂದ್ರೇನೆ ಪೇಪರ್ನೇ ಬರ್ದಾರಲ್ಲ, ಇದ್ರೊಳಗೆ ಒಂದು ಲೆಟರ್ನೇ ಬರ್ದಾರಲ್ಲ, ನೀ ಬರ್ದು ಕೊಡು, ನಾ ಬರ್ದು ಕೊಡ್ತೀನಿ. ಬರ್ದು ಕೊಟ್ರೆ ಮುಗಿದೋಯ್ತು. ನೀವು ಬರ್ದು ಕೊಟ್ಟಿರಿ, ನೀವು ಇದನ್ನ ಯಾಕೆ ಮಾಡ್ತಾ ಇಲ್ಲ, ಅದ್ರಾಗ ಬರ್ದೈತಿ, ನೀವ್ ಯಾಕೆ ಮಾಡ್ತಾ ಇಲ್ಲ, ರೂಲ್ಸ್ ಮಾಡಿಟ್ಟಿರೋದನ್ನ ನೀವ್ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ದೀಸ್ ಆರ್ ಆಲ್ ಥಿಂಗ್ಸ್ ಪ್ರೀ ಕಂಡೀಷನಿಂಗ್. ಅಲ್ಲಿ ಬರ್ದಾರ ಅಂದ್ರೆ ಮಾಡ್ಬೇಕು. ಇನ್ನು ಕೆಲವು ಪ್ರೀ ಕಂಡೀಷನಿಂಗ್ ಇರ್ತದ, ಪುಸ್ತಕದೊಳಗೆ ಬರ್ದಾರ ಅಂದ್ರೆ ಅವು ಸರಿ ಇರ್ತಾವ. ಏನ್ ಸರ್ ನೀವ್ ಹೇಳಿದ್ದೆಲ್ಲ ನಾವ್ ಒಪ್ಪಂಗಿಲ್ರಿ, ಯಾವ ಬುಕ್ದಾಗ ಬರ್ದಾರ ಹೇಳ್ರಿ ನೋಡೋಣ. ಮನಸ್ಸು ಹಿಂಗ ಇರ್ತಂತ ಹೇಳಕತ್ತಿರಲ್ರಿ ರಾಜಶೇಖರ್ ಸರ, ಯಾವ ಬುಕ್ ಒಳಗ್ ಬರ್ದಾರ್ರಿ, ಯಾವ್ದಾರ ಒಂದು ಬುಕ್ ತೋರ್ಸ್ರಲ್ಲ ನಮಗ. ಆಯ್ತು, ಇಷ್ಟೆಲ್ಲಾ ಮಾತಾಡಿ ಅವ್ರಿಗೊಂದು ತೋರ್ಸಿ, ನೋಡ್ರಪ್ಪ ಈ ಬುಕ್ ಒಳಗೆ ಹಿಂಗ್ ಬರ್ದಾರ, ಅದನ್ನ ನಾನ್ ನಿಮ್ಗೆ ಹೇಳಿನ್ರಿ ಅಂದ್ರೆ ಸರ್ ಬಾಳ ಶಾಣ್ಯರ್ ಅದಾರ, ಎಲ್ಲಾ ಬುಕ್ ಓದ್ತಾರ. ಆ ಬುಕ್ ಬರ್ದವ್ ನನ್ಕಿನ್ ಶಾಣೆ ಅದನ್ನೆಲ್ಲ ಗೊತ್ತಿರಂಗಿಲ್ಲ ನಮ್ಗಿನ್ನು. ಆ ಬುಕ್ ಬರ್ದ ಅವನಿಗೆ ಎಕ್ಸ್ಪೀರಿಯನ್ಸ್ ಐತೋ ಇಲ್ಲ ಗೊತ್ತಿಲ್ಲ, ಅವನು ಒಟ್ಟ ಮಸಿ ಮೂಡ್ತಿಲ್ಲ ಅಥವಾ ಇಂಕ್ ಮೇಲೆ ಒಂದಿಷ್ಟು ಟೈಪ್ ಆಗ್ಲಿಲ್ಲ, ಅದು ಚಲೋ ಇರ್ತದ. ಗಾದೆ ಮಾತುಗಳ ಹೆಸರು ಮೇಲೆ ಯಾವ್ದೋ ಒಂದು ಹಾಡು ಇರ್ತದೆ, ಚಂದ ಮೆಲೋಡಿಯಸ್ ಮ್ಯೂಸಿಕ್ ಆಗ್ತಾನ, ಕೇಳಿದ ತಕ್ಷಣ ಆನಂದ ಆಗ್ತದ. ಅದ್ರೊಳಗೆ ಬರೆದಿರ್ತಕ್ಕಂಥ ಸಾಲುಗಳೆಲ್ಲ ಸರಿಯಾದ ಸಾಲುಗಳು, ಹೌದಪ್ಪ ಹಿಂಗೆ ಅದ ಜಗತ್ತು ಅಂತೇಳಿ. ಆಮೇಲೆ ಕವನಗಳು, ಶಾಯರಿಗಳು ಎಲ್ಲ ಏನ್ ಮಾಡ್ತಾವಂತಾರೆ, ನಮ್ಮ ಲೈಫ್ ಅಲ್ಲಿ ಪ್ರೀ ಕಂಡೀಷನಿಂಗ್ ಮಾಡಿ ನಮ್ಮ ಮನಸ್ಸನ್ನ ತುಂಬಿಸಿ ಬಿಟ್ಟಿದಾರ. ಆ ತುಂಬಿದ ಮನಸ್ಸು ಏನ್ ಮಾಡಕತ್ತದ ಅಂದ್ರೆ ಅದನ್ನೇ ಕಕ್ಕಿ ಹೊರ್ಗ ಹಾಕಕತ್ತದ. ಬ್ಯಾರೆ ಏನು ಕಕ್ತಾ ಇಲ್ಲ ಅದು. ನೀವು ಕಣ್ಣು ಮುಚ್ಕೊಡ್ರಿ, ಉಸಿರಾಟ ಕಡೆ ನೋಡಕ್ ಶುರು ಮಾಡ್ರಿ. ಉಸಿರಾಟ ನೋಡಕ್ ಶುರು ಮಾಡಿದ ತಕ್ಷಣ ಏನ್ ಬರಕತ್ತದ ಮನಸ್ಸಲ್ಲಿ, ಯೋಚನೆಗಳು ಬರಕತ್ತವ. ಏನು ಯೋಚನೆಗಳು? ಪ್ರೀ ಕಂಡೀಷನಿಂಗ್. ನೀವು ಅವನ್ನೆಲ್ಲ ಕಂಡೀಷನಿಂಗ್ ಮಾಡ್ಕೊಂಡಿದ್ದೀರಿ.
ನನಗ್ ಮಂದಿ ಬೈತಾರ, ಯಾಕೆ ನನಗ್ ಬೈತಾರ, ನನಗ್ ಕರಿಯ ಅಂತಾರ, ನನಗ್ ಕಿವುಡ ಅಂತಾರ, ನನಗ್ ಮೂಕ ಅಂತಾರ, ಗಿಡ್ಡ ಅಂತಾರ, ಎತ್ರ ಅಂತಾರ. ಕಂಡೀಷನಿಂಗ್ ಆಗ್ಬಿಟ್ಟವು. ನಿಮ್ಮ ಓಣೆಯಲ್ಲಿರ್ತಕ್ಕಂತ ಕಿವುಡನಿಗೆ ಬೈದಿದ್ದು ನೀವು ಕೇಳಿಸ್ಕೊಂಡಿರಿ, ಹಂಗಾಗಿ ನಿಮ್ಗ್ ಕಿವುಡ ಅಂದ್ರ ಸಿಟ್ಟು ಬರ್ತದ. ಕರಿಯನಿಗೆ ಬೈಸ್ಕೊಂಡಿದ್ದು ಕೇಳಿಸ್ಕೊಂಡಿದ್ರಿ, ಅದಕ್ ನಿಮ್ಗ್ ಕರಿಯ ಅಂದ್ರ ಸಿಟ್ಟು ಬರ್ತದ. ಗಿಡ್ಡ, ಎತ್ತರ, ತೆಳಗ, ದಪ್ಪಗ ಅವೆಲ್ಲ ಅವೇ ಪ್ರೀ ಕಂಡೀಷನಿಂಗ್ ಇದಾವ. ಅವುಗಳಿಗೆ ಟ್ರೈ ಮಾಡ್ತಾ ಇದೀವಿ. ಇದುವರೆಗೂ ಕೂಡ ನಾವು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಹೇಳಕತ್ತಿಲ್ಲ. ಪ್ರೀ ಕಂಡೀಷನಿಂಗ್ ಇಸ್ ಗುಡ್ ಆರ್ ಬ್ಯಾಡ್, ಐ ಆಮ್ ನಾಟ್ ಟಾಕಿಂಗ್. ಮತ್ತೆ ಇಂಟರ್ಪ್ರಿಟ್ ಮಾಡಕ್ ಹೋಗ್ಬೇಡ್ರಿ, ಸರ್ ಭಯಕತ್ತಾರ ಅಂದ್ರೆ ಇದು ತಪ್ಪೈತಿ, ಪ್ರೀ ಕಂಡೀಷನಿಂಗ್ ಇರಬಾರ್ದು ಅನ್ನಕತ್ತಿಲ್ಲ. ಮನಸ್ಸಿನಲ್ಲಿ ತುಂಬಿದೆ. ಏನೆಲ್ಲ ತುಂಬಿದೆ ಅಂದ್ರೆ ಪ್ರೀ ಕಂಡೀಷನಿಂಗ್, ಪ್ರೀ ಟ್ರೈನಿಂಗ್ ನಮ್ ಸಣ್ಣವರಿದ್ದಾಗಲಿಂದ ಬೆಳೆದು ಬಂದ ದಾರಿಯಲ್ಲಿ ತುಂಬಿಕೊಂಡಿದೆ. ಅದೇ ನಿಮಗ ಕಣ್ಣು ಮುಚ್ಚಿದಾಗ ಮೆಡಿಟೇಷನ್ ಅಲ್ಲಿ ಹೊರಗೆ ಬರ್ತಾ ಇದೆ. ದುಃಖದಲ್ಲಿದ್ದಾಗನು ಕೂಡ ಅದೇ ಹೊರಗಡೆ ಬರ್ತಾ ಇದೆ. ಸ್ವಲ್ಪ ಏನಾದ್ರು ತಲೆನೋವು ಆಯ್ತು ಅಂತಂದ್ರೆ ಯಾಕೆ ತಲೆ ನೋಯ್ತಾ ಇದೆ ಅಂದ್ರೆ ಅದೇ ಪ್ರೀ ಕಂಡೀಷನಿಂಗ್ ಹೊರಗೆ ಬರ್ತಾ ಇದೆ. ಯಾರೋ ಒಬ್ರು ಕೈ ಕೊಟ್ಟು ಹೋದ್ರು, ಆಯ್ತಪ್ಪ ಬರ್ತೀನಿ, ನಾಳೆ ನನ್ ಮುಖ ನೋಡಕ್ ಹೋಗ್ಬೇಡ ಅಂದ್ರ ಅಂತ ತಿಳ್ಕೊಳ್ರಿ. ಅಂದ ತಕ್ಷಣ ನಿಮ್ ಮನಸ್ಸಿನ ನೋವು ಯಾಕಾಗ್ತದ? ಪ್ರೀ ಕಂಡೀಷನಿಂಗ್ ಆಗಿದೆ. ಒಬ್ಬ ಯಾರೋ ಈ ಡೈಲಾಗ್ ಹೇಳಿದ ಅಂತಂದ್ರೆ ಅವ್ರ ನಾಳೆ ಬರಂಗಿಲ್ಲ ಅಂದ್ರೆ ನಾ ಮಾತ್ ಬಿಟ್ಟಂಗ, ನಾ ಮಾತ್ ಬಿಟ್ರೆ ಸಮಾಜದೊಳಗಡೆ ಸರಿಯಾಗಿ ಗೆಳೆತನ ಮಾಡಕ್ ಆಗಿಲ್ಲ ಅಂತೇಳಿ ನನ್ಗ ಆರೋಪ ವಹಿಸ್ಯಾನ. ಇಷ್ಟು ಮಂದಿ ಮುಂದೆ ನಾನು ಹಿಂಗ್ ಬೈದು ಹೋದ್ರೆ ಹೆಂಗ, ನಾ ಹೆಂಗ್ ಬದುಕಲಿ ಅನ್ನೋದೊಂದು ಪ್ರೀ ಕಂಡೀಷನಿಂಗ್ ತುಂಬಿಕೊಂಡದ. ಹಂಗಾಗಿ ಆಯ್ತಪ್ಪ ಇವತ್ತಿಂದ ನನ್ನ ಜೊತೆ ಮಾತಾಡ್ಕೋಬೇಡ ಅಂದಿದ್ದು ತಿಂಗಳಾನ್ಗಟ್ಲೆ ನನ್ನ ಮನಸ್ಸೊಳಗಡೆ ಗುಯ್ 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 ಅಂತಿರ್ತದ. ಅದೇ ಮೆಡಿಟೇಷನ್ ಕುಂತಾಗ ಹೊರಗೆ ಬರ್ತದ. ಅಥವಾ ಹುಡುಗಿ ಅಥವಾ ಹುಡುಗ ಹೇಳ್ಬಿಡ್ತಾರೆ, ಏನೋ ನೀನೇನು ಸ್ವಲ್ಪ ಉಪಯೋಗ ಇಲ್ಲಲ್ಲ, ನೀ ಏನೋ ಬಾಳ ಒಳ್ಳೆವಂತ ತಿಳ್ಕೊಂಡು ನಿನ್ ಜೊತೆ ಗೆಳೆತನ ಮಾಡಿದ್ದೆ ನಾನು ಅಂತೇಳಿ ಅಂದ್ಬಿಡ್ತಾರ. ಅಂದ ತಕ್ಷಣ ಅದು ಪ್ರೀ ಕಂಡೀಷನಿಂಗ್ ಆಗಿದೆ. ಒಳ್ಳೆವ ಅನ್ನೋದಕ್ಕೆ ಡೆಫಿನಿಷನ್ ನಮ್ಮಲ್ಲಿ ಇದೆ. ಹಂಗಾರೆ ಎಲ್ಲದೂ ಕುಂತ್ಕೊಂಡು ನಮ್ಮನ್ನ ಮೈಂಡ್ ನಲ್ಲಿ ಥಾಟ್ಸ್ ಗಳನ್ನು ಹುಟ್ಟು ಹಾಕ್ಲಿಕ್ಕೆ ಶುರು ಮಾಡ್ತದೆ. ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಕುಂತ್ಕೊಂಡಾಗ ಕಣ್ಣು ಮುಚ್ಚಿದಾಗ ಬರ್ತಕ್ಕಂತ ಯೋಚನೆಗಳು ಡೆಫಿನೆಟ್ಲಿ ಬರ್ತಾ ಇದಾವೆ. ಅವು ಪ್ರೀ ಕಂಡೀಷನಿಂಗ್ ಅಂತಾನೆ ಬರ್ತಾ ಇದೆ. ಮನಸ್ಸಿನ ತಪ್ಪಲ್ಲ, ಅದು ಮನಸ್ಸಿನ ತಪ್ಪನಾ? ಅಲ್ಲ. ಹಂಗಾರೆ ನಾವು ಮನಸ್ಸನ್ನ ಯಾಕೆ ಬೈಬೇಕು? ಅದು ಕಂಡೀಷನಿಂಗ್ ಆಗಿದೆ, ನಾನು ಅಕ್ಸೆಪ್ಟ್ ಮಾಡ್ದಲ್ಲೇ ಒಳಗೋಗ್ಯದ. ಜಗತ್ತಿನಲ್ಲಿ ಸಾವಿರಾರು ಯೋಚನೆಗಳದಾವ, ಸಾವಿರಾರು ಥಾಟ್ಸ್ಗಳದಾವ, ಬಿಲೀಫ್ಸ್ಗಳದಾವ, ಧರ್ಮಗಳದಾವ, ಜಾತಿ ಮತ ಪಂಥಗಳದಾವ. ಯಾರಿಗೋ ಬೈದಾಗ ಇದಾಗಂಗಿಲ್ಲ, ನೋವು ಆಗಂಗಿಲ್ಲ. ಯಾರಿಗೋ ಒಬ್ಬ ಜಾತಿಯವನಿಗೆ ಬೈದಾಗ ನಮಗ್ ನೋವು ಆಗಲ್ಲ, ನಮ್ ಜಾತಿಯವನಿಗೆ ಬೈದಾಗ ನಮಗ್ ನೋವು ಆಗ್ತದ. ಪ್ರೀ ಕಂಡೀಷನಿಂಗ್ ಅದ. ನಾನ್ ಹಂಗ್ ಟ್ರೈನ್ ಮಾಡ್ಕೊಂಡಿದೀನಿ ಮನಸ್ಸಿಗೆ, ನಾ ಹಂಗ ಗ್ರೀನ್ ಟಿಕ್ ಕೊಟ್ಕೊಂಡಿದೀನಿ ಮನಸ್ಸಿಗೆ. ದಿಸ್ ಈಸ್ ಒನ್ ಥಿಂಗ್ ವಿಚ್ ಈಸ್ ದೇರ್ ಇನ್ ಅವರ್ ಮೈಂಡ್, ಯಾವಾಗ್ಲೂ ಇರ್ತದ. ಅದು ಪ್ರೀ ಕಂಡೀಷನಿಂಗ್. ಅದು ನಮ್ಮ ಮನಸ್ಸಲ್ಲಿ ತುಂಬಿರೋದ್ರಿಂದ ನಮ್ಮ ಯೋಚನೆಗಳಿಗೆ ಸ್ಟಾಪ್ ಅನ್ನೋದು ಆಗ್ತಾ ಇಲ್ಲ. ಅದೇ ನಮಗ ಮೆಸ್ ಆಗ್ತಾ ಇದೆ. ಇದು ಒಂದನೇದು. ಎರಡನೇ, ಮನಸ್ಸಿಗೆ ಇರ್ತಕ್ಕಂಥ ಫುಡ್. ಇವತ್ತು ನಾನ್ ಮಾತಾಡಕತ್ತೀನಿ ಅಂತ ತಿಳ್ಕೊಬೇಡ್ರಿ, ನಿಮ್ಮ ಮನಸ್ಸೇ ನಿಮ್ ಜೊತೆ ಮಾತಾಡಕತ್ತದ ಅಂತ ತಿಳ್ಕೊಂಬಿಡ್ರಿ. ನಿಮ್ಮ ಮನಸ್ಸ ನಿಮ್ ಮುಂದ್ ಕುಂತ್ಕೊಂಡು ಹೇಳಕತ್ತೈತಿ, ನನಗ್ ಹಿಂಗ್ ಟ್ರೈನ್ ಮಾಡಿಯಪ್ಪ, ಹಂಗಾಗಿ ನಾನು ನಿನ್ ಕಾಡಾಕತ್ತೀನಿ ಅಂತ ನಿನಗ್ ಅನ್ಸಕತ್ತೈತಿ. ನಾ ಕಾಡಾಕತ್ತಿಲ್ಲ, ನೀನ್ ತಿಂದಿದ್ದೆ ನಿನಗ್ ಕಕ್ಕಿ ಕೊಡಾಕತ್ತೀನಿ ಅಂತ ಹೇಳ್ತಾ ಇದ್ದೇವೆ. ಎರಡನೇದ್ ಬಾಳ ಇಂಪಾರ್ಟೆಂಟ್ ಏನಂತಂದ್ರೆ, ಪಾಸ್ಟ್ ಅಂತಕ್ಕಂತ ಒಂದು ವರ್ಡ್, ಅದರಲ್ಲಿ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳು, ಮತ್ತೆ ಫ್ಯೂಚರ್ ಅಂತಕ್ಕಂಥ ಇನ್ನೊಂದು ವರ್ಡು, ಅದರಿಂದ ಬೇಕಾಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳು. ಇದು ಎಕ್ಸ್ಪೆಕ್ಟೇಷನ್ಸ್ಗಳು, ಆಮೇಲೆ ಎಕ್ಸ್ಪೀರಿಯನ್ಸ್ಗಳು ಇವು ಎರಡು ಏನ್ ಮಾಡ್ತಾವ ಅಂತಂದ್ರೆ ಥಾಟ್ಸ್ ಕುಂತ್ಕೊಂಡ್ಬಿಡ್ತಾವ. ಪ್ರೀ ಕಂಡೀಷನಿಂಗ್ ಬಿಡಿ ನೀವು, ಇನ್ನು ಕೆಲವು ಕಡೆಗೆ ಪ್ರೀ ಕಂಡೀಷನಿಂಗ್ ವರ್ಕ್ ಆಗಲ್ಲ. ಎಲ್ಲ ಕಡೆ ಪ್ರೀ ಕಂಡೀಷನಿಂಗ್ ವರ್ಕ್ ಆಗಲ್ಲ. ಬೆಂಕಿಯನ್ನಪ್ಪ ಮುಟ್ಟಿದಿರಿ, ಕೈ ಸುಟ್ಟು ಬಿಟ್ಟದ, ಅದು ಕುಂತ್ ಬಿಟ್ಟದ ತಲೆ ಒಳಗಡೆ. ಕೆಂಪಗಿತ್ತು, ಹೊಗಿ ಬರ್ತಾ ಇತ್ತು, ಮುಟ್ಟಿದ್ನಿ ಅಂದ್ರೆ ಸುಡ್ತದ, ಕುಂತ್ ಬಿಟ್ಟದ ತಲೆ ಒಳಗಡೆ. ಹಂಗೆ ತಣ್ಣಗಿತ್ತು, ಮ್ಯಾಲ ಗಾಳಿ ಬರ್ತಾ ಇತ್ತು ಅಂದ್ರೆ ಅದು ಐಸ್ ಆಗಿದ, ಮುಟ್ಟಿದ್ರೆ ತಣ್ಣಗಾಗ್ತದ. ಇವೆರಡೂ ಕೂಡ ಮನಸ್ಸಲ್ಲಿ ಕುಂತದ. ಅದೇ ರೀತಿ ಯಾರೋ ಬೈದ ತಕ್ಷಣ ಅದು ಎಕ್ಸ್ಪೀರಿಯನ್ಸ್ ಆಗ್ಯದ, ಮುಳ್ಳು ಚುಚ್ಚದ, ಅಥವಾ ಅಡ್ಡಾಡಿದೀನಿ, ತಿರುಗಾಡಿದೀನಿ, ಬಿದ್ದಿದ್ದೀನಿ, ಎದ್ದಿದ್ದೀನಿ, ಬಡಿಸ್ಕೊಂಡಿದೀನಿ. ಇವೆಲ್ಲ ಏನಾಗಿದೆ ಅಂತಂದ್ರೆ ಅವು ಪಾಸ್ಟ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳು. ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳು. ಅದಕ್ಕೂ ಮತ್ತು ಇದಕ್ಕೂ ಸ್ವಲ್ಪ ರಿಲೇಷನ್. ಪ್ರೀ ಕಂಡೀಷನಿಂಗ್ ಆಗಿರೋದ್ರಿಂದ ಮತ್ತೆ ಫ್ಯೂಚರ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳು. ಅವನು ಅದನ್ನು ಓದಿದ್ದ, ಅವನಿಗೆ ಆ ನೌಕರಿ ಸಿಕ್ತು, ನಾನು ಅದನ್ನೇ ಓದಿನಿ, ನನಗೆ ಆ ನೌಕರಿ ಸಿಗ್ಲಿಲ್ಲ. ಅವನು ಏನು ಓದ್ಲಾರ್ದವ, ಅವ ಅಷ್ಟ್ ಚಲೋ ಆಗಿನ, ನನಗ್ ನೋಡಿದ್ರ ಇನ್ನೂ ಚಲೋ ಇಲ್ಲ, ನಾನು ಬಾಳ ಒಳ್ಳೆವಿದ್ದೀನಿ ಬಟ್ ನನಗೇನು ಸಿಗ್ತಾ ಇಲ್ಲ. ಇವೆಲ್ಲ ಏನಂದ್ರೆ ಪ್ರೀ ಕಂಡೀಷನಿಂಗ್. ಒಳ್ಳೆಯವ್ರಿಗೆ ಸಿಗ್ಬೇಕಂತನ ಎಲ್ಲಿ ಬರ್ದಿಟ್ಟಾರಪ್ಪ, ಮತ್ತೆ ಬರ್ದಿಟ್ಟದನ್ನ ಹುಡ್ಕೋದು. ಬರ್ದಿಟ್ರ ಸರಿ ಅದ, ಇಲ್ಲಂದ್ರೆ ಇಲ್ಲ. ಅದು ದಟ್ ಈಸ್ ಯುವರ್ ಪಾಸ್ಟ್ ಮತ್ತು ಪ್ರೆಸೆಂಟ್, ಫ್ಯೂಚರ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಮನಸ್ಸಿನಲ್ಲಿ ತುಂಬಿದವಲ್ಲ. ಹಂಗಾರೆ ಕಣ್ಣು ಮುಚ್ಚಿದ ತಕ್ಷಣ ಅವೇ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತಾವೆ. ಒಂದಾದ್ಮೇಲೆ ಒಂದಾದ್ಮೇಲೆ ತಾನಾಗೆ ಬರ್ತಾ ಹೋಗ್ತಾವ.
ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್, ಮತ್ತೆ ಮನಸ್ಸಿಗೆ ಕೇಳ್ತೀನಿ, ಆಯ್ತಪ್ಪ ಮತ್ ಇನ್ನೊಂದ್ ಏನದ ನಿನ್ನಲ್ಲಿ, ಇನ್ನು ಅಲ್ಲಿ ಏನೆಲ್ಲ ತ್ರಿಗುಣಗಳು. ತ್ರಿಗುಣ ತ್ರಿಗುಣಗಳು ಯಾವುವು? ಸತೋ, ರಜೋ ಮತ್ತು ತಮೋ. ಇವು ಹೆಂಗ್ ಬರ್ತಾವ? ಇದು ಪ್ರಕೃತಿಯ ನಿಯಮ ಅದ. ಮನಸ್ಸು ತ್ರಿಗುಣಗಳು ಪ್ರಕೃತಿಯ ನಿಯಮ ಅದ. ಇದು ಯಾರು ಮಾಡಿದ್ದು ಅಲ್ಲ, ಅಥವಾ ನನ್ಗ್ ಒಂದ್ ಬೇಕು ಒಂದ್ ಬ್ಯಾಡ್ ಅನ್ನೋಕು ಬರಂಗಿಲ್ಲ. ಪ್ರಕೃತಿ ಒಳಗ ಒಂದ್ ನಿಯಮ ಅದ. ಫಸ್ಟ್ ಎಲ್ಲ ಸತೋ ಗುಣದೊಳಗ ಇರ್ತದ, ಮಿಡಲ್ ಅಲ್ಲಿ ಬಂದಾಗ ಅದು ರಜೋ ಗುಣದಲ್ಲಿ ಬರ್ತದ, ಅಂತಿಮ ಸಮಯದೊಳಗ ಅದೇ ವಸ್ತು ತಮೋ ಗುಣದಲ್ಲಿ ಹೋಗ್ತದ. ಫಸ್ಟ್ ಒಬ್ಬ ವ್ಯಕ್ತಿ ಬಾಳ್ ಚಲೋ ಅನಸ್ತಾನ, ಸತೋ ಪ್ರಧಾನದಲ್ಲಿ ಇರ್ತದ. ಸ್ವಲ್ಪ ಮಿಡಲ್ ಅಲ್ಲಿ ಹೋದಾಗ ಆ ವ್ಯಕ್ತಿಯ ಎಲ್ಲಾ ಪಾಸಿಟಿವ್ ನೆಗೆಟಿವ್ ಕಾಣಕ್ ಶುರು ಮಾಡ್ತಾವ. ರಜೋ ಪ್ರಧಾನದಲ್ಲಿ ಬರ್ತೀವಿ ಜಗಳ ಗಿಗಳ ಆಡ್ಲಿಕ್ಕೆ. ಆಮೇಲೆ ತಮೋ ಪ್ರಧಾನದಲ್ಲಿ ಬರ್ತೀವಿ, ಆ ವ್ಯಕ್ತಿ ಬ್ಯಾಡ್ ಅನ್ಸ್ಬಿಡ್ತದ, ಈ ವ್ಯಕ್ತಿ ಇಲ್ಲಂದ್ರೆ ನಾನು ಆರಾಮ್ ಇರ್ತಿದ್ದೆ ಮರಾಯ ಅಂತೇಳಿ. ಅದೇ ಸೇಮ್ ವ್ಯಕ್ತಿನೇ ಮೂರ್ ರೀತಿಯಲ್ಲಿ ಡಿವೈಡ್ ಆಗ್ತಿದ್ದಾನಂದ್ರ ಅದು ಪ್ರಕೃತಿಯ ಧರ್ಮ ಅದ. ನೀವು ಯಾವುದೇ ವಸ್ತು ತಗೊಳ್ರಿ, ಮೊಬೈಲ್ ತಗೊಳ್ರಿ, ಮೊಬೈಲ್ ತಗೊಂಡ್ರೆ ಫಸ್ಟ್ ದಿನ ಒಂದ್ ಸ್ವಲ್ಪ ಚಲೋ ಇರ್ತದ, ಬಾಳ ಚಂದ ಪ್ರೀತಿ ಮಾಡ್ತೀವಿ, ಎಲ್ಲಾರಿಗೂ ತೋರಿಸ್ತೀವಿ, ಮೊನ್ನೆ ತಗೊಂಡೆ ಕ್ಯಾಮ್ರಾ ಬರೈತಿ, ಅದು ಬರೈತಿ, ಇದು ಬರೈತಿ. ಮಿಡಲ್ ಅಲ್ಲಿ ಬರ್ತೀವಿ, ಅದು ರಜೋ ಪ್ರಧಾನದಲ್ಲಿ ಬರ್ತದೆ. ಲಾಸ್ಟ್ ಗೆ ತಮೋ ಪ್ರಧಾನ ಬರ್ತೀವಿ, ಯಾಕರ ಈ ಮೊಬೈಲ್ ತಗೊಂಡು ಮರ, ಈ ಮೊಬೈಲ್ ಇರೋದ್ರಿಂದ ನನ್ನ ಜೀವನ ಎಲ್ಲ ನಿಂತು ಹೋಗ್ಬಿಟ್ಟೈತಿ. ಒಂದ್ ಫೈಲ್ ಚಂದ ಇರಂಗಿಲ್ಲ, ಒಂದ್ ಡಾಟಾ ಸರಿ ಇರಲ್ಲ, ಒಗದು ಬಿಡಂಗ ಆಗ್ಬಿಟ್ಟೈತಿ ನನ್ಗೆ. ಅದೇ ಮೊಬೈಲ್ ಫಸ್ಟಿಗೆ ಹಂಗಿತ್ತು, ಈಗ ಹಿಂಗಾತು, ಇದು ಹಿಂಗಾತು. ಇದು ಪ್ರಕೃತಿಯ ಗುಣಧರ್ಮ. ಚಿಕ್ಕವರಿದ್ದಾಗ ಡೈಜೆಷನ್ ಚೆನ್ನಾಗ್ ಆಗ್ತಿತ್ತು, ಏನ್ ಬೇಕಾ ತಿಂತಿದ್ವಿ. ಆಮೇಲೆ ರಜೋ ಪ್ರಧಾನ ಬಂತು, ಈಗ ಏನ್ ತಿಂದು ಬರೀ ಮೂಸ್ ನೋಡಿದ್ರೆ ಸಾಕ್ ಮರಾಯ, ಆಗಿ ಬರಂಗಿಲ್ಲ ಅದು. ಹೆಸರು ಕೇಳಿದ್ರೆ ಸಾಕ್ ಮರಾಯ, ವ್ಯಾಕ್ ಅನ್ಸುತ್ತ. ಸೇಮ್ ಪದಾರ್ಥಗಳು, ಸೇಮ್ ಶರೀರಗಳು, ಸೇಮ್ ಮನಸ್ಸು, ಸೇಮ್ ನಾನೇ, ಯಾಕೆ ನನ್ನ ಈ ರೀತಿ ಡಿವೈಡ್ ಗಳಾಗ್ತಿದಾವ ಅಂತಂದ್ರ ತ್ರಿಗುಣ, ಈ ಪ್ರಕೃತಿಯ ನಿಯಮ ಅದು. ಯಾವುದೇ ಫೀಲ್ಡ್ ಆಫ್ ಅಪ್ಲಿಕೇಶನ್ಸ್ ಒಳಗೆ ಹೋಗ್ರಿ, ಪ್ರೆಸೆಂಟ್ ಅಲ್ಲಿ ಹೋಗ್ರಿ, ಫ್ಯೂಚರ್ ಒಳಗೆ ಹೋಗ್ರಿ, ಪಾಸ್ಟ್ ಒಳಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ನಿಮ್ಗೆ ಈ ತ್ರಿಗುಣಗಳು ಬಿಡಂಗಿಲ್ಲ. ಎಂತ ದೊಡ್ಡ ಹುಲಿ ಮರಿನೇ ಇರ್ಬೋದು ಅಥವಾ ಸಿಂಹ ಇರ್ಬೋದು, ಅದನ್ನೂ ಕೂಡ ಫಸ್ಟ್ ಚಂದ ಬೇಟೆ ಆಡ್ತದ, ಆಮೇಲೆ ಲಾಸ್ಟಿಗೆ ಅದನ್ನೇ ಎಲ್ಲ ಬಂದು ತಿಂದು ಹೋಗ್ಬಿಡ್ತವೆ. ಅರ್ಥೈತ್ರಿ? ಅಂದ್ರೆ ತ್ರಿಗುಣ ಏನೈತಲ್ಲ, ಅದು ಮೈಂಡ್ನು ಕೂಡ ಅದಕ್ಕ ಅಂಟುಕೊಂಡದ. ಅದಕ್ ಮೈಂಡ್ ಹೇಳ್ತದ, ನಿನಗೆ ಇವತ್ತೇನ್ ಚಲೋ ಕಾಣವಲ್ವಲ್ಲ, ಅವು ನಿನಗ ಒಂದಿಲ್ಲ ಒಂದು ದಿನ ಚಲೋ ಇದ್ವು ಅವು. ಅದು ಪ್ರಕೃತಿ ನಿಯಮ ಅದ, ಅಕ್ಸೆಪ್ಟ್ ಮಾಡ್ಕೊ. ಇವತ್ ನಿನಗೆ ಏನ್ ಚಲೋ ಅನ್ಸದಲ್ಲ, ಇವತ್ ನಿನಗೆ ಈ ರಿಲೇಷನ್, ಈ ಮನುಷ್ಯರು, ಈ ಎಕ್ಸ್ಪೆಕ್ಟೇಷನ್, ಈ ಊಟ, ಈ ಮನೆ, ಈ ಏನದು ಗಾಡಿ, ಕಾರು, ಈ ಮೊಬೈಲ್, ಇವೇನ್ ಚಲೋ ಅನ್ಸೇವಲ್ಲ ಇವತ್ತ, ಒಂದಲ್ಲ ಒಂದು ದಿನ ಇವೆಲ್ಲ ರಜೋಗಳಿಗೂ ಹೋಗಿ ತಮೋಗಳಿಗೂ ಹೋಗೇತಾವ. ಇದ್ರಲ್ಲಿ ನಂದು ಏನು ಪಾತ್ರ ಇಲ್ಲ ಅಂತ ಮನ್ಸು ಹೇಳ್ತದ. ಕಣ್ಣು ಮುಚ್ಚಿದ ತಕ್ಷಣ ಶರೀರ ನೋವು ಕೊಡಕತ್ತದ ಅಂದ್ರೆ ಸಾಕ್ಷಿ ದೃಷ್ಟಿಯೊಳಗ್ ನೋಡು, ಒಂದಲ್ಲ ಒಂದು ದಿನ ಈ ಶರೀರನೇ ನಿನಗ ಖುಷಿ ಕೊಟ್ಟಿತ್ತು. ಹಾಗಾದ್ರೆ ಆ ಟೈಮದೊಳಗೆ ಮೆಡಿಟೇಷನ್ ಮಾಡ್ತಿದ್ದಿಲ್ಲ, ಈ ಟೈಮ್ ಮೆಡಿಟೇಷನ್ ಮಾಡ್ತಿದ್ದೀನಿ. ಮೆಡಿಟೇಷನ್ ಕುಂತ ತಕ್ಷಣ ಮೈ ವ್ಯಾನಕೈತ್ರಿ, ಯಾಕೆ ನೋವು ಪಡ್ತಿ? ಪ್ರಕೃತಿಯ ಧರ್ಮ ಅದ ಅದು. 5 ನಿಮಿಷ ಕುಂತ್ಕೊಳ್ರಿ, ಮೆಡಿಟೇಷನ್ ಮಾಡ್ರಿ, ಬ್ಯಾನ್ ಆಯ್ತಂದ್ರೆ ಪೊಸಿಷನ್ ಚೇಂಜ್ ಮಾಡ್ರಿ, ಮತ್ತೆ ಕಂಟಿನ್ಯೂ ಮಾಡ್ರಿ. ದಿಸ್ ಇಸ್ ವಾಟ್ ದ ಪ್ರಕೃತಿ ನಿಯಮ. ಅದಕ್ಕೆ ಅಪೋಸ್ ಮಾಡೋದ್ರೊಳಗೆ ಏನದಾವ? ಅರ್ಥೈತ್ರಿ? ಇದು ಯಾವ್ದಿದು ರಜೋ ತಮೋ ಮತ್ತು ಸತೋ ರಜೋ ತಮಗಳಲ್ಲಿ ಪ್ರಕೃತಿ ತನ್ನಂತಾನು ಒಂದು ಧರ್ಮವನ್ನು ಮಾಡ್ಕೊಂಡದ. ಆ ಮನಸ್ಸನ್ನು ಕೂಡ ಇದೇ ಧರ್ಮಕ್ಕೆ ಅಳವಡಿಸಿರೋದ್ರಿಂದ ನಮಗೆ ಇದು ಅವಾಯ್ಡ್ ಮಾಡಕ್ ಆಗಲ್ಲ. ಆದ್ರಿಂದ ಈ ಒಂದು ಹವ್ಯಾಸವನ್ನು ಬಿಟ್ಟು ಬಿಡೋಣ. ಯಾವುದು? ಮನಸ್ಸನ್ನ ನಿಲ್ಲಿಸ್ಬೇಕು ಸಾಧ್ಯ ಇಲ್ಲ, ಅದು ಪ್ರಕೃತಿಗೆ ಅಂಟುಕೊಂಡದಂದ್ಮೇಲೆ ನಿಲ್ಸಕ್ ಸಾಧ್ಯ ಇಲ್ಲ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬರ್ತದ, ತ್ರಿಗುಣ ಆದ್ಮೇಲೆ ಮತ್ತೆ ನೇಚರ್, ಪ್ರಕೃತಿ ಏನಿದಲ್ಲ ನಮ್ಮ ಬಾಡಿ, ಆ ಬಾಡಿಯಲ್ಲಿ ಮತ್ತೆ 3 ರೀತಿಯ ಡಿವೈಡ್ಗಳದಾವ. ಯಾವುದು? ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಅಂತೇಳಿ. ಈ ವಾತ ಪಿತ್ತ ಕಫಗಳೇನಿದಾವಲ್ಲ, ಇವು ಪಂಚಭೂತಗಳ ಏರುಪೇರುಗಳು. 5 ಎಲಿಮೆಂಟ್ಸ್ ಇದಾವೆ ನಮ್ಮಲ್ಲಿ. ಗಾಳಿ ಮತ್ತು ಗಾಳಿ ಮತ್ತು ಉಷ್ಣ, ಬೆಂಕಿ ಮತ್ತು ನೆಲ ಅಥವಾ ಮಣ್ಣಿನ ಪದಾರ್ಥ, ನೀರು, ಈ ರೀತಿ ವಾಕ್ಯೂಮು, ಇವೆಲ್ಲ ಏನಿದಾವಲ್ಲ, ಇವು 5 ಪಂಚಭೂತಗಳ ಏರಿಳಿತಗಳಿಂದ ನಿಮಗೆ ಈ 3 ಪ್ರಕೃತಿಗಳು ಸಿಗ್ತಾವ. ಈ 3 ಪ್ರಕೃತಿಗಳು ಮತ್ತೆ ವಾತ ಪ್ರಕೃತಿಯಲ್ಲಿ ವಾತ ಜಾಸ್ತಿ, ಇದು ಮಿಡಲ್, ಇದು ಮತ್ ಕಡಿಮೆ. ಇವುಗಳದ್ದು ರೇಷಿಯೋಸ್ ತಗೊಳ್ರಿ, ಮತ್ತೆ ನೀವು ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿದ್ರೆ ಎಷ್ಟೋ ರೀತಿಯ ವಿಧಗಳು. ಆಯುರ್ವೇದ ಸೈನ್ಸ್ ಒಳಗೆ ಹೋದ್ರೆ ವಾತ ಪ್ರಕೃತಿಯವನು ಯೋಚನೆ ಮಾಡುವ ಬಗೆಯನ್ನು ಹೇಳಿಬಿಡ್ತಾರೆ ಅವರು. ಹಂಗಾದ್ರೆ ಅವ್ನ್ ಮನುಷ್ಯ ಯೋಚನೆ ಮಾಡಕತ್ತಿಲ್ಲ, ಅವ್ನ್ ಬಾಡಿ ಯೋಚನೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಪಿತ್ತ ಪ್ರಕೃತಿಯವ್ರು ಹಿಂಗ್ ಯೋಚನೆ ಮಾಡ್ತಾರ, ಕಫ ಪ್ರಕೃತಿಯವ್ರದ್ದು ಈ ಯೋಚನೆಗಳಿರ್ತವೆ. ಹಾಗಾದ್ರೆ ಅವೆಲ್ಲವೂ ಏನಾಗಿದೆ, ಮತ್ತೆ ಪ್ರಕೃತಿಯ ಒಳಗೊಂಡಿರೋದ್ರಿಂದ ನಾವು ಹಂಗೆ ಯೋಚನೆ ಮಾಡ್ಲೇಬೇಕಾಗ್ತದ. ಕಣ್ಣು ಮುಚ್ಚಿದ ತಕ್ಷಣ ನಿಮ್ಮಲ್ಲಿ ಪಿತ್ತ ಪ್ರಕೃತಿ ಇದೆ ಅಂದ್ರೆ ಅಂತ ಯೋಚನೆ ಬರ್ತಾವ, ವಾತ ಪ್ರಕೃತಿ ಇದ್ರೆ ಇಂಥ ಯೋಚನೆ ಬರ್ತಾವ, ಕಫ ಇದ್ರೆ ಅಂತದ್ ಬರ್ತದ. ಅವುಗಳು ಕಾಂಬಿನೇಷನ್ಸ್ ಲಿಂದ ಯೋಚನೆಗಳು ಬರ್ಲಿಕ್ಕೆ ಶುರು ಮಾಡ್ತಾವ.
ಹಂಗ ಟೈಟ್ ಮಾಡೋ ಅವಶ್ಯಕತೆ ಇದೆನಾ? ಇಲ್ಲ. ಟೈಟ್ ಮಾಡಿದ್ರೆ ವೀಕ್ ಪಾಯಿಂಟ್ ಇಂದ ಹೊರಗಡೆ ಬರ್ತಾವ. ನಿಮ್ಮ ಮನಸ್ಸಿನಲ್ಲಿ ವೀಕ್ ಪಾಯಿಂಟ್ ಏನಿದೆಯಲ್ಲ ಆ ವೀಕ್ ಪಾಯಿಂಟ್ ಇಂದ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಇದು ಎಲ್ಲವನ್ನೂ ಕೂಡ ಇನ್ನೂ ಒಬ್ಬ ಮನುಷ್ಯ ಅದನ್ನ ಅವ ಕಂಟ್ರೋಲ್ ಮಾಡ್ತಾ ಇದ್ದಾನ. ಯಾರಾದ್ರೂ ಅಹಂಕಾರ, ಅಹಂ ಅಹಂಕಾರ. ಈ ಅಹಂಕಾರವನ್ನ ನೀವು ಪ್ರೀ ಕಂಡೀಷನಿಂಗ್ ಆದ್ರೂ ಅನ್ರಿ, ಪ್ರೀ ಕಂಡೀಷನಿಂಗ್ ಬೇಡ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅನ್ರಿ, ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಅನ್ರಿ, ತ್ರಿಗುಣದ ಒಳಗಡೆ ಯಾವ ಗುಣಕರ ಒಂದು ಸರಿ, ಅಥವಾ ಪಂಚಭೂತಗಳ ಯಾವ್ದಾದ್ರು ಅನ್ರಿ. ಬಟ್ ಈ ಅಹಂಕಾರ ಅನ್ನೋದೊಂದು ಏನೈತಿಲ್ಲ, ಇದು ನಾನು ನನಗೆ ಯಾಕೆ ಹಿಂಗಾಗ್ಬೇಕು, ಜಗತ್ತು ಎಲ್ಲೆಲ್ಲಾ ಚಂದ ಐತಿ, ನನಗ ಯಾಕ, ನಮ್ಗ ಯಾಕ, ನನ್ನ ಬಾಡಿನ ಹಿಂಗ ಯಾಕ, ನನ್ನಿಂದ ಆಗ್ತದ, ಈ ಎಲ್ಲ ಏನದವಲ್ಲ ಈ ಪ್ರಕೃತಿಯಲ್ಲಿ ನಾನು ಒಂದು ಎಲಿಮೆಂಟ್ ಅಂತ ಭಾವ ಬರಂಗಿಲ್ಲ. ಅದನ್ನೂ ಕೂಡ ಮನಸ್ಸಿನಲ್ಲಿ ಒಂದು ಅಹಂ ಅದ. ಓಕೆ, ನಾನು ಹೇಳ್ಬೋದು ಈ ಅಹಂ ಅನ್ನೋದೇನೈತಲ್ಲ ಇದು ಮನಸ್ಸಿನ ಸ್ವಧರ್ಮ ಮತ್ ಇವೆಲ್ಲ ಏನದಾವಲ್ಲ ಇವು ಟ್ರೇಂಡ್ ಅದಾವ. ಇವು ಶರೀರ ಐತಿ ಅಂದಿದ್ದಕ್ಕೋಸ್ಕರ ತ್ರಿಗುಣಕ್ಕೆ ನಾವು ಬಲಿಯಾಗಿದ್ದೀವಿ. ಶರೀರ ಐತಿ ಅಂದಿದ್ದಕ್ಕೋಸ್ಕರ, ಪ್ರಕೃತಿ ಐತಿ ಅಂದಿದ್ದಕ್ಕೋಸ್ಕರ, ಶರೀರ ಐತಿ ಅಂದಿದ್ದಕ್ಕೋಸ್ಕರ ಮತ್ತೆ ನಾನು ಏನ್ ಮಾಡಿದೀನಿ, ಈ 3 ಪ್ರಕೃತಿ ನಿಯಮಗಳಿಗೆ ಬಂಧಿತ ಆಗಿದ್ದೀನಿ. ಈ ಜಗತ್ತಿನಲ್ಲಿ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀನಿ ಅಂದಿದ್ದಕ್ಕೋಸ್ಕರ ಪ್ರೀ ಕಂಡೀಷನಿಂಗ್ ನಾ ಬಲಿಯಾಗಿದ್ದೀನಿ. ಹಂಗಾರೆ ನಾನು ಕೂಡ ಸಮಯದ ಜೊತೆಗೆ ಆಟ ಆಡ್ತಾ ಇದ್ದೀನಿ ಅಂದ್ಮೇಲೆ ಸಮಯ ಮುಂದೋಗೋದು ಹಿಂದೋಗೋದು ಅದ್ರ ಜೊತೆಗೆ ನಾ ಪಾಸ್ಟ್ ಪ್ರೆಸೆಂಟ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಬಂಧನದೊಳಗಿದ್ದೀನಿ. ಓಕೆಪಾ, ಬಟ್ ಈ ಅಹಂಕಾರ ಎಲ್ಲಿಂದ ಬಂತಿದ್ದು? ಅಹಂಕಾರ ಏನ್ ಬಂತು ಅಂದ್ರೆ ಇವೆಲ್ಲವನ್ನು ನಾನು ನೋಡ್ತಾ ಇದ್ದೀನಿ, ದೃಷ್टा ಇದ್ದೀನಿ, ಕಲಿತಾ ಇದ್ದೀನಿ, ಬೆಳಿತಾ ಇದ್ದೀನಿ ಅನ್ನೋ ಒಂದು ಭಾವ. ಈ 5 ಇನ್ಪುಟ್ಸ್ಗಳು ನನ್ನ ಮನಸ್ಸಿಗಿದಾವ. ನನ್ನ ಮನಸ್ಸಿಗೆ 5 ಇನ್ಪುಟ್ಸ್ಗಳು ಇರೋದ್ರಿಂದ ನನ್ನಲ್ಲಿ ಈ ಎಲ್ಲ ಯೋಚನೆಗಳು ಬರ್ತಾ ಇವೆ. ಈ 5 ಇನ್ಪುಟ್ಗಳು ನನಗೆ ಹೆಂಗಿದಾವಲ್ಲ ಹಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದಾವೆ. ಒಬ್ಬ ನಿಮ್ಮ ಎದುರಿಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಾದ್ರು ನಿಮ್ಗೆ ಬೈದ ಅಂದ್ರೆ ಅದು ಅವ್ನ್ ಪ್ರೀ ಕಂಡೀಷನಿಂಗ್ ಇರ್ಬೋದು, ಅವನ್ ಪಾಸ್ಟ್ ಫ್ಯೂಚರ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವನ ತ್ರಿಗುಣಗಳ ಸ್ವಭಾವ ಇರ್ಬೋದು, ಅವನ್ ವಾತಪಿತ್ತ ಕಫ ಇರ್ಬೋದು, ಅವನ್ ಅಹಂಕಾರ ಇರ್ಬೋದು. ಅದು ಅಲ್ಲಿ ಮಾತಾಡ್ತಾ ಇದೆ, ಅವನ ಮನಸ್ಸು ಮಾತಾಡ್ತಾ ಇದೆ. ಹಂಗೆ ನಮ್ದು ಕೂಡ ಇದೆ, ಪ್ರತಿಯೊಬ್ಬ ಜೀವರಾಶಿದು ಕೂಡ ಇದೇ ಇರೋದ್ರಿಂದ ಯಾರನ್ನು ಯಾರು ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಈ ಮೆಡಿಟೇಷನ್ ನಮ್ಗೆ ಒಂದು ತಿಳಿತಾ ಇದೆ ಏನಂತಂದ್ರ ನನ್ನ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ, ಬರೀ ನೋಡ್ಬೋದು ಅಂತೇಳಿ. ಇದು ಪಕ್ಕಾ ಆಗಿತ್ತು ನಿಮಗ ಅಂತಂದ್ರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರ ಬಿಹೇವಿಯರ್ನ ನೀವು ನೋಡ್ಬೋದು, ಕಂಟ್ರೋಲ್ ಮಾಡಕ್ ಆಗಲ್ಲ. ಇದು ನಿಮ್ಗ ಖಾತ್ರಿ ಆಗ್ತದೆ. ಧ್ಯಾನದಿಂದ ಏನ್ ಸಿಗ್ತದ ಅಂದ್ರೆ ಇದು ಸಿಗ್ತದೆ. ನಿಮ್ಮ ಗಂಡ ಹೆಂಡತಿ ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಪೇರೆಂಟ್ಸ್ಗಳು, ಅತ್ತೆ ಮಾವ ಸೊಸೆ, ಅಥವಾ ಟೀಚರ್ಸ್ಗಳು, ಕಲೀಗ್ಸ್ಗಳು, ಸ್ಟೂಡೆಂಟ್ಸ್ಗಳು, ಅಥವಾ ಸಮಾಜ, ಪಕ್ಕದ ಮನೆಯವರು, ಎಲ್ಲರನ್ನು ನೀವು ಬರೀ ನೋಡ್ಬೋದು. ನೀವು ಯಾರನ್ನು ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಕಂಟ್ರೋಲ್ ಮಾಡಿದ್ರೆ ವೀಕ್ ಪಾಯಿಂಟ್ ಅಲ್ಲಿ ಬಂದು ಅವ್ರು ನಮ್ಮನ್ನ ಮತ್ತೆ ತ್ರಾಸ್ ಕೊಡ್ತಾರೆ. ಆದ್ರಿಂದ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ, ದೇರ್ಫೋರ್ ನೋಡ್ಬೋದು. ಅದೇ ಧ್ಯಾನದಿಂದ ನಾವು ಸ್ವಂತ ಉಸಿರಾಟವನ್ನು ನೋಡ್ತಾ ನೋಡ್ತಾ, ಯೋಚನೆಗಳನ್ನು ನೋಡ್ತಾ ನೋಡ್ತಾ, ಯೋಚನೆಗಳ ಭಾವಗಳನ್ನು ನೋಡ್ತಾ ನೋಡ್ತಾ, ಅದು ಹೆಂಗ್ ಬರ್ತಾ ಇದಾವೆ, ಎಲ್ಲಿಂದ ಬರ್ತಾ ಇದಾವೆ, ಯಾಕೆ ಬರ್ತಾ ಇದಾವೆ, ನನಗೆ ಯಾಕೆ ಬರ್ತಾ ಇದಾವೆ, ಅದ್ರದ್ದು ಉಸಿರಾಟದ ಮೇಲೆ ಅಡಚಣೆಗಳು ಹೆಂಗ್ ಆಗ್ತಿದಾವೆ, ಇನ್ನೆಲ್ಲ ನೋಡಿ 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 ನನಗೆ ದೃಷ್ಟಾಭಾವ ಬರ್ಲಿಕ್ಕೆ ಶುರು ಆಗ್ತದೆ. ಅರ್ಥ ಆಯ್ತ್ರಿ? ಇದು ನಮ್ಮ ಮೈಂಡ್ ಇರೋದ್ರಿಂದ ಇವತ್ತಿಂದ ತೆಗೆದು ಹಾಕ್ಬಿಡೋಣ. ಏನಂತ, ನಾನು ಮನಸ್ಸನ್ನು ನಿಲ್ಲಿಸಲಿಕ್ಕೆ ಧ್ಯಾನ ಮಾಡ್ತಾ ಇಲ್ಲ, ನಾನು ದೃಷ್ಟಾಭಾವ, ಸಾಕ್ಷಿ ಭಾವವನ್ನ ಪರಿಣಿತ ಆಗ್ಬೇಕು. ಆ ಪರಿಣಿತ ಆಗೋದಕ್ಕೋಸ್ಕರ ನಾನು ಧ್ಯಾನದಲ್ಲಿ ಮಗ್ನನಾಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅನ್ನೋದು ಭಾವದಲ್ಲಿ ಬರಬೇಕು. ಓಕೆ, ಇಲ್ಲಿವರೆಗೂ ನಿಮಗೆ ಅನ್ಸಿದ್ದು ಮತ್ತೇನಾದ್ರು 2-3 ಪಾಯಿಂಟ್ಸ್ ಗಳನ್ನ ಆಡ್ ಮಾಡೋದಿದ್ರೆ ಮಾಡ್ರಿ. ನಿಮ್ಗೆ ಏನಾದ್ರು ಅನ್ಸಿದ್ರೆ ಹೇಳ್ಬೋದು. ಡಿಸ್ಕಸ್ ಮಾಡೋಣ, ದಿನ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಸೊ ದಟ್ ಇನ್ನು ಸ್ವಲ್ಪ ಹಗುರ ಆಗ್ತಾ ಹೋಗ್ತದ. ಏನಾದ್ರು ಹೇಳೋದಿದೇನಾ? ಮನಸ್ಸು ಯಾವ ರೀತಿ ಇಲ್ಲಿ ಅಹಂಕಾರದ ಕಾರ್ಯಕ್ಷೇತ್ರ, ಅದರ ಧರ್ಮ ಮತ್ತು ಈ ಪ್ರೀ ಕಂಡೀಷನಿಂಗ್ ವಾತಪಿತ್ತ ಕಫದ್ದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಎಷ್ಟು ಮಜಾ ಇರ್ತದ. ನೀವೆಲ್ಲ ಕರೆಕ್ಟ್ ಆಗಿ ಕಾಮನ್ ಆಗಿ
ನೋಡ್ತಾ ಹೋಗ್ರಿ, ನನಗ ಉತ್ತರವನ್ನ ಹೇಳ್ಬೇಕು. ಓಕೆ, ಮೈಕ್ ಆನ್ ಮಾಡಾದ್ರೂ ಹೇಳ್ರಿ, ಅಥವಾ ಸಿಂಬಲ್ಸ್ ಅದಾವಲ್ಲ ಥಂಬು, ಸ್ಮೈಲಿ, ಅಥವಾ ಅದರಿಂದ ಆದ್ರೂ ಹೇಳ್ರಿ, ಅಥವಾ ನಿಮ್ಮಷ್ಟಕ್ಕೆ ನೀವು ಆನ್ಸರ್ ಆದ್ರೂ ಮಾಡ್ಕೊಡ್ರಿ. ಇಲ್ಲಿ ಪ್ರೀ ಕಂಡೀಷನಿಂಗ್ ಹಿಂಗದ. ಪ್ರೀ ಕಂಡೀಷನಿಂಗ್ ಹಿಂಗದ, ಇದಕ್ಕ ಅಹಂಕಾರ ಹೆಂಗ್ ರೆಸ್ಪಾಂಡ್ ಮಾಡ್ತದ ಅಂತ ಹೇಳ್ತಾರೆ. ಅಹಂ ಅಂದ್ರ ಮನಸ್ಸು ತನ್ನಷ್ಟಕ್ಕೆ ತಾನು ಹೆಂಗ್ ರೆಸ್ಪಾಂಡ್ ಮಾಡ್ತದ. ಪ್ರೀ ಕಂಡೀಷನಿಂಗ್ ಒಳಗಡೆ ನಾವು ಸಣ್ಣವರಿದ್ದಾಗ ಹೇಳಲಾಗಿದೆ ಏನಂತ ಹೇಳಿದಾರೆ ಅಂದ್ರ, ಪಾಸು ಮತ್ತು ಫೇಲ್ ಅಂತ ಎರಡ್ ಇರ್ತಾವಪ್ಪ. ನೀನು ಇಷ್ಟು 35 ಮಾರ್ಕ್ಸ್ ಗಿಂತ ಮೇಲೆ ತಗೊಂಡ್ರ ಪಾಸ್ ಆಗ್ತಿದೆ, 35ಕ್ಕಿಂತ ಕೆಳಗೆ ತಗೊಂಡ್ರ ಫೇಲ್ ಆಗ್ತೀವಿ ಅಂತೇಳಿ ಒಂದ್ ಕಡೆಗೆ ಹೇಳಲಾಗ್ಯದ. ಇದು ಪ್ರೀ ಕಂಡೀಷನಿಂಗ್. ಇಷ್ಟು ಹೇಳಿದ ಮೇಲೆ ಮತ್ತೆ ಪೇರೆಂಟ್ಸ್ ಸುಮ್ಮಿರಂಗಿಲ್ಲ, ನೀನು ಫೇಲ್ ಆಗಬಾರ್ದು, ಯಾವಾಗ್ಲೂ ಪಾಸ್ ಆಗ್ಬೇಕು ಅನ್ನೋದನ್ನು ಒಂದು ನಮ್ಗ ಪ್ರೀ ಕಂಡೀಷನಿಂಗ್ ಆಗ್ಯದ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎರಡನೇ ಕಡೆಗೆ ಇದು ಒಂದು ಸೊಸೈಟಿ ಅಥವಾ ಒಂದು ಸಮಾಜದೊಳಗಡೆ ಒಂದ್ ರೀತಿಯಿಂದ ಬಂದಿರತಕ್ಕಂತ ಇನ್ಪುಟ್. ಇನ್ನೊಂದ್ ಕಡೆಗೆ ಇನ್ಪುಟ್ ಬಂದದ ಮಾನ ಮತ್ತು ಮರ್ಯಾದೆ, ಅಥವಾ ಮಾನ ಅಪಮಾನ. ಮಾನ ಮತ್ತು ಅಪಮಾನ ಇವು ಎರಡು ಬ್ಯಾರೆ ಬಾಕ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಮಾನ ಅಂತಂದ್ರೆ ನಿನಗ್ ಹೊಗಳ್ತಾರ, ನಿನಗ್ ಸನ್ಮಾನ ಮಾಡ್ತಾರ, ಹೂವಿನರ ಹಾಕ್ತಾರ, ನಿನಗ್ ಚಲೋ ಚಲೋ ಮಾತುಗಳನ್ನ ಹಾಕ್ತಾರ, ಗಿಫ್ಟ್ ಕೊಡ್ತಾರ, ಅಥವಾ ನೀ ಬಂದಾಗ ಕುರ್ಚಿ ಹಾಕ್ತಾರ, ಅಥವಾ ನೀ ಬಂದಾಗ ಚಲೋದೊಂದ್ ಏನೋ ಶಾಲ್ ಓದಿಸ್ತಾರ, ಏನೋ ಒಂದ್ ಮಾಡ್ತಾರೆ, ಇದು ಮಾನ. ಅಪಮಾನ ಅಂದ್ರೆ ನಿನ್ ಬೈತಾರ, ಬಡಿತಾರ, ಅಥವಾ ಅವಮಾನ ಮಾಡ್ತಾರ, ಅಥವಾ ನಿನ್ ಕೈಗಿದ್ದನ್ನ ಕಸ್ಕೊಳ್ತಾರ, ನಿನ್ನ ನ್ಯಾಯಯುತವಾಗಿ ನಿನ್ಗೆ ಏನ್ ಸಿಗ್ಬೇಕಾಯ್ತು ಅದನ್ನೆಲ್ಲವನ್ನು ಕೊಡಂಗಿಲ್ಲ. ಇದೆಲ್ಲ ಏನಿದು ಅವಮಾನ. ನನಗ ಪ್ರೀ ಕಂಡೀಷನಿಂಗ್ ಏನಾಗೈತಿ ಅಂತಂದ್ರ, ಪೇರೆಂಟ್ಸ್ ಇರ್ಬೋದು, ಶಾಲೆಯ ಟೀಚರ್ಸ್ ಇರ್ಬೋದು, ಅಥವಾ ಸಮಾಜ ಇರ್ಬೋದು, ನನಗೇನ್ ಹೇಳತ್ತಂದ್ರ ಮಾನ ಬೇಕು, ಅವಮಾನ ಬೇಡ ಅಂತೇಳಿ ನಮಗ ಪ್ರೀ ಕಂಡೀಷನಿಂಗ್ ಆಗ್ಯದ. ಆಗೈತ್ರಿ? ಎಲ್ಲರಿಗೂ ಆಗೈತಾ ಇದು? ಇದು ಪ್ರೀ ಕಂಡೀಷನಿಂಗ್, ಇದು ಪ್ರೀ ಕಂಡೀಷನಿಂಗ್. ಬಟ್ ಇವ್ ಎರಡನ್ನು ಕೇಳಿದ ಮೇಲೆ ನಮ್ಮ ಮನೆಗೆ ಬಂದ್ ಮಲ್ಕೊಳ್ತೀನಿ. ಮಲ್ಕೊಂಡ್ಮೇಲೆ ನನ್ನ ಮನಸ್ಸು, ನನ್ನ ಅಹಂಕಾರ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತೈತಿ. ವಿಚಿತ್ರ ಕ್ಯಾಲ್ಕುಲೇಷನ್ ಮಾಡ್ತದ, ಬಾಳ ಅಂದ್ರೆ ಬಾಳ ವಿಚಿತ್ರ ಕ್ಯಾಲ್ಕುಲೇಷನ್ ಮಾಡ್ತದ. ನನಗ್ ಜಗತ್ತಿನೊಳಗೆ ಯಾರು ಹೇಳಿಲ್ಲ ರೀ, ಎಲ್ಲೂ ಕೂಡ ಯಾರು ಹೇಳಿರಂಗಿಲ್ಲ. ಆದ್ರೂ ಕೂಡ ನನ್ನ ಮನಸ್ಸು ಒಳಗಡೆ ಕ್ಯಾಲ್ಕುಲೇಟ್ ಮಾಡ್ತದೆ. ಏನಂದ್ರ, ಮೇಲಿ ಬಾಕ್ಸ್ ಅಲ್ಲಿ ಪಾಸ್ ಅಂತ ಇದ, ಅದನ್ನ ನನಗ್ ಬೇಕು. ಕೆಳಗಲ್ ಬಾಕ್ಸ್ ಅಲ್ಲಿ ಮಾನ ಅಂತ ಇದ, ಅದು ನನಗ್ ಬೇಕು. ಹಂಗಾಗಿ ನಾನು ಪಾಸ್ ಆದ್ರೆ ನನಗ್ ಮಾನ ಸಿಗ್ತದ, ನಾನು ಫೇಲ್ ಆದ್ರೆ ನನಗ ಅವಮಾನ ಆಗ್ತದ. ಇದು ಏನದಲ್ಲ, ಇದು ಪ್ರೀ ಕಂಡೀಷನಿಂಗ್ ಅಲ್ಲ, ಇದು ನನ್ನ ಇಂಟರ್ಪ್ರಿಟೇಷನ್. ಬಿಕಾಸ್ ಅದು ಎಲ್ಲಿ ಇರಂಗಿಲ್ಲ. ಪಾಸ್ ಅಂದ್ರ ಹಿಂಗ, ಫೇಲ್ ಅಂದ್ರ ಹಂಗ ಅಂತೇಳಿ. ದುಡ್ಡು ಜಾಸ್ತಿ ಇದ್ವು ಅಂತಂದ್ರ, ಅವನ ಹತ್ರ ಏನಿರ್ತೈತಿ, ಚೆನ್ನಾಗಿರ್ತಾವ, ಅವನ ಜೀವನ ಹಸನ್ಮುಖಿ ಆಗಿರ್ತಾವ, ಖುಷಿಯಾಗಿರ್ತಾನ. ದುಡ್ಡು ಜಾಸ್ತಿ ಇದ್ರ. ದುಡ್ಡು ಇಲ್ಲ, ಬಡವ ಇದ್ದ ಅಂತಂದ್ರ ಅವನು ಸರಿ ಇರಲ್ಲ. ನಮಗ್ ಪ್ರೀ ಕಂಡೀಷನಿಂಗ್ ಆಗೈತಿ ಏನಂತ, ನೀನು ಬಡವನಾಗಬೇಡ ಅಂತೇಳಿ ಕೊಟ್ಬಿಟ್ರು. ಹಂಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಅದನ್ನ ತಗೊಂಬಂದ್ ಇಲ್ಲಿ ಹಾಕ್ತಿವಿ. ಎಲ್ಲಿ ಹಾಕ್ತಿವಿ? ಇಲ್ಲಿ ಅದು ಕ್ರಾಸ್ ಇದ್ದದ್ ಬಡವ ಐತಲ್ಲ, ಹಂಗಾರ ಇಲ್ಲಿ ಹಾಕ್ತಿವಿ. ಬಡವ ಅಂದ್ರೆ ಅವಮಾನ, ಇಲ್ಲಿ ಹಾಕ್ತಿವಿ ನಾವು. ಬಡವ ಅಂದ್ರ ಅದು ಜೀವನದಲ್ಲಿ ಫೇಲ್ ಆದಂಗ, ಫೇಲ್ ಅಂದ್ರೆ ಅದು ಅವಮಾನ. ದುಡ್ಡು ಅಂದ್ರೆ ಅದು ಮ್ಯಾಲೆ ಹೊಂದಿಸ್ತೀವಿ, ಬಿಕಾಸ್ ಎರಡಕ್ಕೂ ಟಿಕ್ ಮಾರ್ಕ್ ಹಾಕ್ಯಾರಲ್ಲ. ದುಡ್ಡು ಅಂದ್ರೆ ಪಾಸ್ ಅಂದ್ರೆ ಮಾನ. ಅಂದ್ರ ದುಡ್ಡಿದ್ರೆ ಮಾನ ಮರ್ಯಾದೆ ಐತಿ, ಬಡವನ ಅಂದ್ರ ಅವಮಾನ ಆಗ್ತೈತಿ. ಅದ್ರೊಳಗೆ ಏನದ, ಇಲ್ಲಿ ಸೊಸೈಟಿ ಟೀಚ್ ಮಾಡೋದು ಒಂದು ಆಸ್ಪೆಕ್ಟ್ ಒಳಗಡೆ, ಬಟ್ ಅದು ಎಂದ ನಿಮ್ಗೆ ಹೇಳಕತ್ತಿಲ್ಲ. ಅದು ಬೇಕು ಬೇಡಗಳಷ್ಟೇ ಹೇಳಕತ್ತದ. ಬಟ್ ಅಹಂಕಾರ ಏನೈತಲ್ಲ, ಮನ್ಸ್ ಏನಿದಲ್ಲ, ಅದು ಅದನ್ನ ಮತ್ತೆ ಇಂಟರ್ಪ್ರಿಟ್ ಮಾಡ್ತದ. ಅದಕ್ಕೊಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಆಗ್ತೈತಿ, ಮಸಾಲ ಗಿಸಾಲ ಆಗ್ತದ, ಹಾಕಿ ಅದನ್ನ ಮತ್ತೊಂದಿಷ್ಟು ಕೊಡ್ತದ. ಎಲ್ಲದು ಕೂಡಿ 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 ಹಿಂಗಾಗಿಬಿಡ್ತದೆ. ಹಂಗೆ ಸೇಮ್ ಮತ್ತೆ ಇದು ಅಹಂಕಾರದ ಕೆಲಸ ಏನ್ರಿ, ಇದು ನಮ್ಮ ಇಲ್ಲಿ ವೈಟ್ ಲೈನ್ ಒಳಗೆ ಯಾಕೆ ಬರ್ದೆ, ನಾವು ಬೇರೆ ಕಲರ್ ಒಳಗೆ ಬರ್ದಿದ್ದೀನಿ ಇವನ್ನ. ಈ ಅಹಮ್ಮಿನ ಕೆಲಸ ಏನು ಅಂತಂದ್ರ ಇಂಟರ್ಪ್ರಿಟ್ ಮಾಡೋದೆ. ಇವನ್ ಕೆಲಸ ಏನಿದು, ಇವನ್ ಇಂಟರ್ಪ್ರಿಟ್ ಮಾಡೋಂದಿದು ಕೆಲಸ. ಏನ್ ಇಂಟರ್ಪ್ರಿಟ್ ಮಾಡ್ತಾನ, ಸಮಾಜ ಒಂದ್ ಏನೋ ಕಲ್ಸೈತಿ, ಬಟ್ ನೀವೇನ್ ಅನ್ಕೊಂತೀರಿ ಅದನ್ನ ಒಳಗೆ ಇಟ್ಕೊಂತೀರಿ. ಪಾಸ್ಟ್ ಮತ್ತು ಫ್ಯೂಚರ್ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟೈತಿ, ಬಟ್ ಅದನ್ನು ಕೂಡ ನೀವು ಅದನ್ನೇನೋ ಒಂದ್ ರೀತಿ ಇಂಟರ್ಪ್ರಿಟ್ ಮಾಡ್ಕೊಳ್ತೀರಿ. ಪ್ರೀ ಕಂಡೀಷನಿಂಗ್ ಐತೆ, ಅದೇನೋ ಇಂಟರ್ಪ್ರಿಟ್ ಮಾಡ್ತೀರಿ. ಪ್ರಕೃತಿ ಒಳಗಡೆ ಸತೋ ರಜೋ ತಮೋ, ಅದು ಹೇಳಾಕತ್ತದ. ಸತೋ ರಜೋ ತಮೋ ಅಂತಂದ್ರ ಯಾವ್ದು ಒಳ್ಳೇದು ಕೆಟ್ಟದ್ದು ಏನು ಹೇಳಾಕತ್ತಿಲ್ಲ ಅದು ನಿಮಗ. ಸತೋ ಗುಣ ಒಳ್ಳೇದ, ತಮೋ ಗುಣ ಕೆಟ್ಟದ, ಯಾರಾದ್ರೂ ಹೇಳಿದಾರ? ಇಲ್ಲ, ಯಾರು ಹೇಳಿಲ್ಲ ನಮಗ.
ಎಲ್ಲೂ ಕೂಡ ಆಯುರ್ವೇದ ಒಳಗಡೆ ಎಲ್ಲೂ ಹೋದ್ರು ಇಲ್ಲ. ತಮಸ್ಸು ಬೇಕು, ರಜಸ್ಸು ಬೇಕು, ಸತೋನು ಬೇಕು, ಮೂರು ಬೇಕು. ಮೂರು ಇದ್ದಲ್ಲೇನೆ ನಾವು ಬದುಕಿವಿ, ಇಲ್ಲಾಂದ್ರೆ ಸತ್ತೋಗಿ ಬಿಡ್ತೀವಿ. ತಮೋ ಗುಣ ಬೇಕು, ಚಂದಾಗಿ ಊಟ ಮಾಡಿದ್ಮೇಲೆ ನಿದ್ದೆ ಹತ್ಬೇಕು. ನಿದ್ದೆ ಅಂದ್ರೆ ತಮಸ್ಸು. ನಮ್ಮ ಶರೀರದೊಳಗನೆ ಒಳಗಡೆ ಎಲ್ಲಾ ಇದಾವ. ಸಂಡಾಸ ಹೋಗ್ಲಿಕ್ಕೂ ಇದ, ಸ್ಮೆಲ್ ಅದ, ಒಳ್ಳೇದದ, ಕೆಟ್ಟದದ, ಎಲ್ಲ ಅದ ಬಾಡಿ ಒಳಗಡೆ. ಏರಿಳಿತಗಳು ಬೇಕೇ ಬೇಕು, ಪ್ರಕೃತಿ ನಿಯಮದ. ಓಕೆ, ಅದನ್ನ ನಾವೇನ್ ಮಾಡ್ತದ, ಅಹಂಕಾರ ಏನ್ ಮಾಡ್ತದ, ಅದನ್ನ ಅದ್ರ ಒಳಗಡೆ ಮತ್ತೆ ಇಂಟರ್ಪ್ರಿಟ್ ಮಾಡ್ಕೊಳ್ತದ. ತಮಸ್ಸನ್ನ ಕಡಿಮೆ ಮಾಡ್ಕೊಳ್ಬೇಕ್ರಿ ನಾವು, ರಜಸ್ಸನ್ನ ಜಾಸ್ತಿ ಕಡಿಮೆ ಇರ್ಲಿ, ಸತೋ ಜಾಸ್ತಿ ಇರ್ಬೇಕ್ರಿ, ನಾವೆಲ್ಲ ಸಾತ್ವಿಕ ಆಹಾರ ತಿನ್ಬೇಕು. ತಪ್ಪಂತ ಹೇಳಕತ್ತಿಲ್ಲ, ಮತ್ ನಂದು ಇಂಟರ್ಪ್ರಿಟ್ ರಾಂಗ್ ಮಾಡ್ಬಾರ್ದು. ಸಾತ್ವಿಕ ಆಹಾರ ಜಾಸ್ತಿ ಇರ್ಬೇಕು, ಸತೋ ಗುಣಿ ಇರ್ಬೇಕು, ಇದ್ರೊಳಗೆ ತಮೋ ಎಲ್ಲ ತೆಗೆದು ಹಾಕಿಬಿಟ್ರಿ ಅವನ್ನೆಲ್ಲ. ಹಿಂಗ್ ಮಾಡಿ 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 ಅದು ಅಹಂಕಾರದೊಳಗಡೆ ಇಂಟರ್ಪ್ರಿಟ್ ಆಗ್ತಾ ಇದೆ. ಹಂಗ ವಾತ ಪಿತ್ತ ಕಫ ಇದ್ರೊಳಗೂ ಕೂಡ ಯಾವ್ದೋ ಒಂದು ವಾತ ಪ್ರಕೃತಿ ಹಂಗ, ಪಿತ್ತ ಪ್ರಕೃತಿ ಹಿಂಗ, ಅವುಗಳನ್ನು ಕೂಡ ಅಹಂಕಾರ ಏನ್ ಮಾಡ್ತದ, ಇಂಟರ್ಪ್ರಿಟ್ ಮಾಡಿ ಅದನ್ನ ಮತ್ತೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ, ಯಾವುದೋ ಒಂದು ಭಾಷೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತದ. ಇದು ಮನಸ್ಸಿನ ಧರ್ಮ, ಇಷ್ಟದ ಒಳಗಡೆ. ಆದ್ದರಿಂದ ಇಷ್ಟೆಲ್ಲ ಇರೋದರಿಂದ ನಾನು ಕಣ್ಣು ಮುಚ್ಚಿದಾಗ ಮತ್ತೆ ಮನಸ್ಸು ನಿಂದ್ರಂದ್ರೆ ಎಲ್ಲಿಂದ ನಿಂದಿರ್ತದ ಅದು? ಇಷ್ಟೆಲ್ಲ ಒಳಗಡೆ ತುಂಬಿದ ಮೇಲೆ ನಿಂದ್ರೆ ಹೆಂಗ್ ನಿಂದಿರ್ತದ್ರಿ? ಹಂಗ ತೆಗೆದ್ ಹಾಕ್ಬೇಕಾ? ತೆಗೆದ್ ಹಾಕಿದ್ರಿ ಎಲ್ಲಿಂದ ಬದುಕ್ತಿವಿ ನಾವು? ತೆಗೆದು ಹಾಕ್ಬಾರ್ದು, ಮತ್ತೆ ಅದನ್ನ ಬೆಳೆಸಬಾರದು. ಅದೇ ದೃಷ್ಟಾಸ್ಥಿತಿ, ಪ್ರಕೃತಿ ಇದದು. ರೈಟ್ ರೀ? ಏನಾದ್ರು ಕೇಳೋದಿದೇನಾ? ಹೇಳ್ರಿ ಮಂಜು ಅವ್ರಿ. ಹಲೋ ಸರ್, ಹಾ, ನಮಸ್ತೆ. ನಮಸ್ತೆ ರೀ. ಸರ್, ನಿಮ್ ಹಣೆ ಬರಬಲ್ಲಿ ಬರ್ದಂಗ ಆಕತಿ, ಏನ್ ಚಿಂತೆ ಮಾಡ್ಬಿಡಂತಾರಲ್ಲ ಸರ್, ಅದ ಏನ್ ಸರ್ ಅದು? ಅದು ಒಂದು ಜಗತ್ತನ್ನ ಅರ್ಥ ಮಾಡಿಕೊಳ್ಳುವ ವಿಧಿ. ಟೈಮ್ಸ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿರಂಗಿಲ್ಲ, ಅಥವಾ ಎದುರಿಗಿರ್ತಕ್ಕಂಥ ವ್ಯಕ್ತಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡಕ್ ಆಗಿರಂಗಿಲ್ಲ. ಹಂಗಾಗಿ ಅವ್ರ ಏನ್ ಮಾಡ್ತಾರ ಅಂತಂದ್ರೆ, ಒಂದ್ ಸ್ವಲ್ಪ ಇವರಿಗೆ ಕಾಯಿಸೋಣ, ಅಥವಾ ಮುಂದೆ ಅವೆಲ್ಲ ಸಾಲ್ವ್ ಆಗ್ತಾವ ಅನ್ನೋ ಒಂದು ವಿಧಿ ಅದು. ಅದನ್ನ ನಂಬಬೇಕಂತನೂ ಇಲ್ಲ, ಬಿಡ್ಬೇಕಂತನೂ ಇಲ್ಲ. ಮತ್ತೆ ಅದೊಂದು ಪ್ರೀ ಕಂಡೀಷನಿಂಗ್. ಸರ್, ಥ್ಯಾಂಕ್ ಯು. ಇದೇ ರೀತಿ ಈಗ ಲೆವೆಲ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಗೊಂದು ಹಾಡು ಹೇಳ್ತೇನೆ, ನಿಮ್ಗೆ ಹೆಂಗ್ ಅನ್ಸ್ತದ ನೋಡಿ, ನಾವು ಹೆಂಗ ಮರುಳಾಗಿರ್ತೀವಿ ಅಂತ. ಸ್ಪಿರಿಚುವಲ್ ಹಾಡುಗಳು ಒಂದ್ ರೀತಿ ಇರ್ತಾವ, ಒಂದ್ ಯಾವ್ದೋ ಒಂದು ಅನಂತದ ಕಡೆಗೆ ಅನಂತಗಳು, ಆಮೇಲೆ ಬಯಲು, ಈ ರೀತಿ ಒಂದಿಷ್ಟು ಹಾಡುಗಳು ಇರ್ತಾವ. ಇನ್ನೊಂದಿಷ್ಟು ಹಾಡುಗಳು ಹೆಂಗಿರ್ತಾವ ಅಂದ್ರ, ತಡಿ ಒಂದ್ ಹಾಡು ಹೇಳ್ತೀನಿ. ಒಳಿತು ಮಾಡಬನಸ, ಅದೊಂದು ಹಾಡೈತಿಲ್ರಿ, ಯಾವ್ದದು ಮಂಜು ಹೇಳದು? ಒಳಿತು ಮಾಡು ಮನಸ್ಸೋ, ಒಳಿತು ಮಾಡು, 3 ದಿನದ ಸಂತೆ, ನಗು ನಗುತ್ತ ಬಾಳಬೇಕು. ಮುಂದ ಮುಂದೇನ್ರಿ ಅದು? ನೀವ್ ಹೇಳ್ರಿ ಯಾರಾದ್ರು. 3 ದಿನದ ಸಂತೆ, ನಗು ನಗುತ್ತ ಬಾಳಬೇಕು, ದ್ವೇಷ ಎಂಬ ಕಂತೆ ಸುಟ್ಟು ಹಾಕಬೇಕು. ಹೆಣ ಅನ್ನುತ್ತಾರ, ಸುಟ್ಟು ಹಾಕುತ್ತಾರ, ಮಣ್ಣ ಹಾಕುತ್ತಾರ, ಮಣ್ಣಾಗ ಇಡ್ತಾರ, ನಿನ್ನ ಮರ್ತು ಹೋಗ್ತಾರ. ಈ ಹಾಡಿನಲ್ಲಿ ಏನದ? ಸುಟ್ಟು ಹಾಕ್ತಾರ, ಮಣ್ಣು ಹಾಕ್ತಾರ, ಆಮೇಲೆ ಮರ್ತು ಹೋಗ್ತಾರ. 3 ದಿನದ ಸಂತೆ ಅಂತಂದ್ರ ಶರೀರದ ಬಗ್ಗೆ ಮಾತಾಡಕತ್ತಾರ ಅವರು, ಕನ್ವಿನ್ಸ್ ಮಾಡಕತ್ತಾರ ಅವ್ರು. ನಿಮ್ಗೆ ನೀನೇ ಶರೀರ ಅದಿದಿ, 3 ದಿನ ಸುಟ್ಟಾಕ್ತಾರ ನಿನ್ನ. ನನ್ನನ್ನ ಹೆಂಗ್ ಸುಟ್ಟಾಕ್ತಾರ? ನಿಮ್ ಶರೀರನ ಸುಟ್ಟಾಕ್ತಾರ. ಒಂದ್ ಕಡೆಗೆ ಬರ್ತದ, ಶರೀರ ಎಂದು ಸುಡಂಗಿಲ್ಲ, ಶರೀರ ಎಂದು ನಶಿಸಿ ಹೋಗಂಗಿಲ್ಲ, ಅದ ಶರೀರ ಎಂದು ಆತ್ಮ ಎಂದು ನಶಿಸಿ ಹೋಗೋದಿಲ್ಲ, ಶರೀರ ನಶಿಸಿ ಹೋಗ್ತದ, ಆತ್ಮ ಶಾಶ್ವತ, ನೀನು ಶಾಶ್ವತ, ನಿನ್ನ ಶರೀರ ಸುಡ್ತಾರ, ನೀನ್ ಯಾವಾಗ್ಲೂ ಇರ್ತೀಯ, ಸಾವಿಗೆ ಹೆದರ್ಬೇಡ ಅಂತೇಳಿ ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಚೆನ್ನಾಗಿ ಮ್ಯೂಸಿಕ್ ಹಾಕಿ ನಿನ್ ಸುಟ್ಟು ಹಾಕ್ತಾರ, ನಿನ್ ಮಣ್ಣಾಗಿಡ್ತಾರ, ಹೆದರಿ ಬಾಳು ನೀನು, ಏನೈತಿ 3 ದಿನದಾಗ ಸತ್ತೋಗ್ಬಿಡ್ತೀವಿ, ಮಣ್ಣಾಗ ಆಗ್ಬಿಡ್ತೀವಿ. ಇಲ್ಲಿ ಬರ್ತಕ್ಕಂಥ ಭಾವಗಳೇನು? ಆದ್ರಿಂದ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ಒಳಗಡೆ ಗ್ರೀನ್ ಟಿಕ್ ಹಾಕ್ಬೇಕು. ಅಕಸ್ಮಾತ್ ನಾನು ಇದಕ್ಕೂ ಹೌದ್ ಬಿಡ್ರಿ ಸರ್, ಖರೆ ಐತ್ ನೋಡ್ರಿ, 3 ದಿನದಾಗ ಎಲ್ಲಾ ಮುಗಿದು ಹೊಡತ್ ನೋಡ್ರಿ, ನಾವು ಮಣ್ಣಾಗ ಆಗ್ಬಿಡ್ತೀವಿ ನೋಡ್ರಿ ಅಂತ ಅಂದ್ವಿ ಅಂದ್ರೆ, ಇಲ್ಲಿಂದ ಅಕ್ಸೆಪ್ಟ್ ಮಾಡ್ಕೊಂಡ್ರಿ,
ಈ ಕಡೆ ಇನ್ನೊಂದ್ ಕುಂತ್ಕೊಂಡಿದ್ರಿ ನೀವು ಶಾಶ್ವತ ಅದ್ರಿ. ಹೌದ್ ಬಿಡ್ರಿ, ನಾವು ಶಾಶ್ವತ ಅದೀವಿ ಬಿಡ್ರಿ, ಈ ಶರೀರದಾಗ ಏನಿಲ್ರಿ, ನಾನು ಆತ್ಮ ಮೇನ್ ರೀ ಅಂತಂದ್ರೆ ಅದನ್ನು ಶಾಶ್ವತ, ಅದಕ್ಕೂ ಗ್ರೀನ್ ಟಿಕ್ ಹಾಕಿದ್ವಿ. ಎರಡು ಗ್ರೀನ್ ಟಿಕ್ ಹಾಕಿದೀವಿ ಅಂದ್ರೆ ಕೆಳಗಡೆ ಹೇಳಿರ್ತಕ್ಕಂತ ಈ ಬಾಕ್ಸ್ ಏನೈತಲ್ಲ ಅಹಂಕಾರಕ್ಕೆ ಕನ್ಫ್ಯೂಸ್ ಆಗಿಬಿಡ್ತೈತಿ ಇದು. ಇಲ್ಲಿ ಪ್ರೀ ಕಂಡೀಷನಿಂಗ್ ನೀವು ಹೆಂಗ್ ಟ್ರೈನ್ ಮಾಡಕತ್ತೀರಿ, ಪ್ರೀ ಕಂಡೀಷನಿಂಗ್ ಒಳಗ ಒಂದ್ ಕಡೆಗೆ ನೀ ಶರೀರ ಅಂತೇಳಿ ಟ್ರೈನ್ ಮಾಡಕತ್ತೀವಿ, ಇನ್ನೊಂದ್ ಕಡೆಗೆ ನೀನು ಅಹಂಕಾರ ಅಂತೇಳಿ ಅಥವಾ ಆತ್ಮ ಅಂತೇಳಿ ಟ್ರೈನ್ ಮಾಡಕತ್ತೀರಿ. ಮತ್ತೆ ಈ ಅಹಂಕಾರ ಕನ್ಫ್ಯೂಸ್ ಆಗಿಬಿಡ್ತದ. ನಾ ಏನ್ ಮಾಡ್ಲಿ, 3 ದಿನ ಆತ್ ಈಗ ಸಾವು ಬಂತು, ನಾನ್ ಸಾಯ್ತೀನೋ ಶರೀರ ಸಾಯ್ತದೋ ಗೊತ್ತಿಲ್ಲ, ಕನ್ಫ್ಯೂಸ್ ಆಗಿಬಿಡ್ತದ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್, ಏನ್ ಮಾಡ್ಬೇಕು? ನೋಡ್ತಾ ಇರಿ, ತಾನಾಗಿ ಅದು ಹೇಳ್ತಾ ಹೋಗ್ತದ. ಅಹಂಕಾರ ಅದು ಅಥವಾ ನಮ್ ಇನ್ನೊಂದು ಇದು ಬಾಳತ್ತನ ಇದ್ರ ಬಗ್ಗೆ ಹೇಳ್ಬೋದು, ಇದ್ರ ಎಕ್ಸ್ಪೀರಿಯನ್ಸ್ ಬಾಳ ಚೆನ್ನಾಗ್ಯದ. ಇದರಲ್ಲಿ ಮೇನ್ ಏನಪ್ಪಾ ಅಂದ್ರೆ ಸರ್, ನಾವು ಏನನ್ನ ಮಾಡ್ಬೇಕು ನಾವ್ ಇದ್ರೊಳಗೆ, ಮತ್ತೆ ಸರ್ ಯಾವ್ದು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕ್ರಿ ಅಂತ ನೀವ್ ಕೇಳಿದ್ರ ನೀವು ಒಂದೇ ಮಾತದ, ಏನ್ ಗೊತ್ತಾ, ಆ ಮ್ಯಾಲಿದ ಅಹಂಕಾರ ಐತಲ್ಲ ಅದನ್ನ ತೆಗ್ದು ಹಾಕ್ಬಿಡ್ರಿ, ಇಂಟರ್ಪ್ರಿಟ್ ಮಾಡೋದನ್ನ ಬಿಟ್ಟು ಬಿಡ್ರಿ. ಅದಕ್ಕೆ ಹೇಳ್ತಾರಲ್ಲ ಅಹಂಕಾರ ಬಿಡ್ರಿ, ಅಹಂಕಾರ ಬಿಡ್ರಿ. ಅಹಂಕಾರ ಅಂದ್ರನೇ ಹೇಳವಲ್ರಿ ನಮ್ಗೆ ಯಾರು ಏನಂತ, ಅದನ್ನ ಹೇಳಿದ್ರೆ ಅದನ್ನ ಬಿಡ್ತೀವಿ ನಾವು. ನಿಮ್ಗೆ ಇನ್ನ ಹೇಳವಲ್ರಿ, ಒಂದ್ ನಿಮಿಷ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇದಕ್ ನಾವು ಟ್ರೈನಿಂಗ್ ತರಬೇಕಾಗಿದೆ. ಈಗೇನ್ ಇಂಟರ್ಪ್ರಿಟರ್ ಐತಲ್ಲ ಇದನ್ನ ನಾವು ಬಂದ್ ಮಾಡ್ಬೇಕು. ಮನಸ್ಸು ನಿಂದ್ರಿಸೋದಂದ್ರ ಪ್ರೀ ಕಂಡೀಷನಿಂಗ್ ನಿಂದ್ರಿಸೋದಲ್ಲ, ಎಲ್ಲಾ ಜಗತ್ತಿನ ಸಮಾಜವನ್ನ ದೂರ ಮಾಡಿ ಕಾಡಿಗೆ ಹೋಗೋದಲ್ಲ. ಕಾಡಿಗೆ ಹೋಗಿ ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ರೆ ಮತ್ತೆ ಸಮಾಜ ನಿಮ್ಗೆ ಎಲ್ಲಿಂದ ಟ್ರೈನ್ ಮಾಡ್ತೈತಿ? ಏನು ಟ್ರೈನ್ ಮಾಡಂಗಿಲ್ಲ. ಕಾಡಿಗೆ ಹೋಗ್ಬಿಟ್ರೆ ಮುಗಿದೋತು. ಅದು ಅಲ್ಲ, ಪಾಸ್ಟ್ ಫ್ಯೂಚರ್ಗಳನ್ನ ಬಿಟ್ಟು ಪ್ರೆಸೆಂಟ್ ಒಳಗೆ ಇರೋದಂತೇಳಿ ಎಲ್ಲಾ ಹಿಂದಲ್ದೆಲ್ಲ ಫೈಲ್ಸ್ ಡಿಲೀಟ್ ಮಾಡಿ ಎಲ್ಲಾ ಆಸ್ತಿ ಗೀಸ್ತಿ ಎಲ್ಲಾರಿಗೆ ಕೊಟ್ಟು ಫ್ಯೂಚರ್ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತೇಳಿ ಮತ್ತೆ ಕಾಡಿಗೆ ಹೋಗೋದಲ್ಲ. ತ್ರಿಗುಣ ಸತೋ ರಜೋ ತಮೋ ಅದ್ರೊಳಗ ತಮೋ ಬೇಡ ರಜೋ ಬೇಡ ಅಂತೇಳಿ ಬರೇ ಹಣ್ಣು ಹಂಪಲ ತಿನ್ಕೊಂತ ಬರೇ ಹಣ್ಣು 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 ತಿಂದು ಎಲ್ಲೆಲ್ಲಿ ಕೆಟ್ಟದೈತೆ ಅಲ್ಲಿ ಹೋಗ್ಲಾರ್ದಂಗ್ ಬರೇ ಇರೋದು ಅದಲ್ಲ. ವಾತ ಪಿತ್ತ ಕಫಾನು ಕೂಡ ಹಂಗ್ ಮಾಡೋದಲ್ಲ. ಅದು ಏನಂತಂದ್ರೆ ಬರ್ಲಿ, ದೀಸ್ ಆರ್ ಆಲ್ 5 ಎಲಿಮೆಂಟ್ಸ್ ಒಳಗಡೆ 4 ಎಲಿಮೆಂಟ್ಸ್ ಇಲ್ಲಿ ಬರ್ಲಿ. ಅವು ಯಾವುದು ಪ್ರೀ ಕಂಡೀಷನಿಂಗು ಇರ್ಲಿ, ನಿಮ್ಮ ಪ್ರಕೃತಿಯ ಗುಣಗಳನ್ನು ಇರ್ಲಿ, ತ್ರಿಗುಣಗಳನ್ನು ಇರ್ಲಿ, ಮತ್ತೇನೈತಾ ಇನ್ನೊಂದ್ ಯಾವ್ದದು ಪಾಸ್ಟ್ ಎಕ್ಸ್ಪೀರಿಯನ್ಸ್, ಟೈಮ್, ಪ್ಯಾರಾಮೀಟರ್ಸ್ ಆಫ್ ಟೈಮ್ನು ಕೂಡ ಇರ್ಲಿ. ವಿ ಡೋಂಟ್ ವಾಂಟ್ ಆಲ್ ಇವುಗಳನ್ನ ಯಾವನು ಬಿಡೋದು ಬೇಡ ನಾವು. ಬಟ್ ಅವುಗಳ ಮೇಲೆ ಇರ್ತಕ್ಕಂಥ ಇದೇನೈತಲ್ಲ ಇಂಟರ್ಪ್ರಿಟರ್ ಐತಲ್ಲ, ಅದನ್ನ ಅಳತಿ ಮಾಡೋನೇನದನ್ನ ಅವ್ನು ಸ್ವಲ್ಪ ಹೇಳ್ಬೇಕಾಗೈತಿ. ನೀ ಸ್ವಲ್ಪ ಫುಲ್ ಸ್ಟಾಪ್ ಸುಮ್ಮಿರು. ಅವ್ರು ಹೇಳ್ಯಾರ, ಅವ್ರು ಪಾಸು ಫೇಲ್ ಅಷ್ಟೇ ಹೇಳ್ಯಾರ ಅವ್ರು. ನೀ ಅದನ್ನ ಪಾಸ್ ಒಳ್ಳೇದು ಫೇಲ್ ಕೆಟ್ಟದನ್ನ ಹೋಗ್ಬೇಡ. ಮಾನ ಮರ್ಯಾದೆ ಅಷ್ಟೇ ಹೇಳ್ಯಾರ ಅವ್ರು. ಮಾನ ಅಂದ್ರೆ ಹಿಂಗಿರ್ತ, ಮರ್ಯಾದೆ ಇಷ್ಟೇ ಹೇಳ್ಯಾರ ಅವ್ರು. ದುಡ್ಡು ಮತ್ತು ಸೌಕಾರ ಬಡತನದಷ್ಟ ಡೆಫಿನೇಷನ್ ಕೊಟ್ಟಾರ ಅವ್ರು. ನೀ ಅದನ್ನ ಇಂಟರ್ಪ್ರಿಟ್ ಮಾಡಕ್ ಹೋಗ್ಬೇಡ. ಸುಮ್ಮಿರು ಟ್ರೈನಿಂಗನ್ನೇ ನಾವು ಧ್ಯಾನದ ಒಳಗಡೆ ಕಲಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಸ್ವಲ್ಪ 7:30 ಸ್ಟಾರ್ಟ್ ಮಾಡಿದ್ದೆ, ಹಂಗಾಗಿ 8:30 ಆಯ್ತು. ದಯವಿಟ್ಟು ಕ್ಷಮಿಸ್ರಿ. ನಿಮ್ಗೆ ಇನ್ನೂ ಏನಾದ್ರು ಕೇಳೋದಿತ್ತಂದ್ರೆ ಡಿಸ್ಕಸ್ ಮಾಡೋಣ. ನನ್ನನ್ನು ಸ್ವಲ್ಪ ಎಲ್ಲಿಯಾದ್ರೂ ತಪ್ಪಿದ್ರೆ ಎನ್ಲೈಟ್ ಮಾಡಂಗಿದ್ರ ಸ್ವಲ್ಪ ಎಲ್ಲಾದ್ರೂ ಏನಾದ್ರು ಕರೆಕ್ಷನ್ಸ್ ಇದ್ರೆ ಹೇಳ್ರಿ. ಅದು ಮುಗಿಸ್ಕೊಂಡು ಸಣ್ಣಗೆ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋಣ. ಈಗ ನಿಮ್ ಮನಸ್ಸು ಅದರದ್ದು ಧರ್ಮ ಗೊತ್ತಾಯ್ತು, ದುಷ್ಟಾಭಾವ ಗೊತ್ತಾಯ್ತು, ಅದ್ ನೀವು ಆರಾಮಾಗಿ ಶಾಂತಗೊಳಿಸಬಹುದು. ಸ್ವಲ್ಪ ಹಗುರತೆಯ ಫೀಲ್ ಆಗ್ಬೋದು. ರೈಟ್ ರೀ? ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್, ಅದರ್ವೈಸ್ ವಿಲ್ ಕಂಟಿನ್ಯೂ ಡೂಯಿಂಗ್ ಮೆಡಿಟೇಷನ್. ಧ್ಯಾನವನ್ನು ಮಾಡಲಿಕ್ಕೆ ಕಂಟಿನ್ಯೂ ಮಾಡೋಣ. ಓಕೆ, ನಿಧಾನವಾಗಿ ಕಣ್ಣುಗಳನ್ನು ಮುಚ್ಕೊಳ್ರಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಕೊಂಡು ನಿಮ್ಮಷ್ಟಕ್ಕೆ ನೀವು ಧ್ಯಾನದಲ್ಲಿ ಉಸಿರಾಟವನ್ನು ಗಮನಿಸ್ತಾ ಧ್ಯಾನದ ಕಡೆಗೆ ಧ್ಯಾನವನ್ನು ಮಾಡ್ತಾ ಮನಸ್ಸಿನಲ್ಲಿ ಆಗುವ ಎಲ್ಲಾ ಯೋಚನೆಗಳನ್ನು ನೋಡ್ತಾ ಇರಿ. ಅದು ಯಾವ್ದಾದ್ರೂ ಇರ್ಬೋದು. ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕದ, ಆ ಇನ್ಫಾರ್ಮೇಶನ್ಸ್ ಗಳಿಂದ ಮನಸ್ಸನ್ನು ನೋಡ್ತಾ ಇರಿ. ನಿಮಗೆ ಎಲ್ಲಿವರೆಗೂ ಆಗುತ್ತೋ ಅದೇ ಸ್ಥಳದಲ್ಲಿ ಕುಂತ್ಕೊಂಡು ಧ್ಯಾನವನ್ನು ಕಂಟಿನ್ಯೂ ಮಾಡಿ. ಯಾವಾಗ ಬೇಕನ್ಸುತ್ತಲ್ಲ ಅವಾಗ ನೀವು ಗ್ರೂಪ್ ಇಂದ ಸ್ಕಿಪ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್.